ಸರ್ವೋ ವಿಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ ಬ್ರಹ್ಮೈವಾಹಮಸ್ಮಿ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಗುರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೋ ವಂದೇ ಭಗವಂತೋ ಪುನಃ ಪುನಃ ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದ ಸದ್ಗುರುಭ್ಯೋ ನಮಃ ವಂದೇದಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತಸಾರಥ್ಯಂ ಸದ್ಗುರುಂ ಪ್ರಣತೋऽಸ್ಮ್ಯಹಂ ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸದ್ಗುರುಭ್ಯೋ ನಮಃ ಅಚೀಹಿ ಭಗವೋ ಬ್ರಹ್ಮ. ಇಲ್ಲಿ ನಾಮರೂಪಗಳನ್ನು ಸತ್ಯ, ಪ್ರಪಂಚವನ್ನು ಸತ್ಯ ಅಂತ ಶ್ರುತಿ ಇದೆ ಬೃಹದಾಂಗದಲ್ಲಿ. ಪ್ರಾಣಾಭಿ ಸತ್ಯಂ ತೇಷಾಮೇ ಸತ್ಯಂ ಒಂದು, ನಾಮರೂಪೇ ಸತ್ಯ ಅಂತ, ನಾಮರೂಪೇ ಸತ್ಯಂ ತಾಭ್ಯಾಂ ಅಯಂ ಪ್ರಾಣಶ್ಚನ್ನ ಅಂತ ಒಂದು ವಾಕ್ಯ. ಹೀಗೆ ಅವುಗಳನ್ನು ಸತ್ಯ ಅಂತ ಹೇಳಿದೆಯಲ್ಲ ಅಂದ್ರೆ ಹೌದು, ಅದು ತಾತ್ಕಾಲಿಕ ಸತ್ಯ ಅಥವಾ ವ್ಯಾವಹಾರಿಕ ಸತ್ಯ. ಇನ್ನೊಂದು ಸತ್ಯವಾದ ಬ್ರಹ್ಮನ್ ಕಂಡ್ಕೊಳ್ಳೋಕೆ ಉಪಾಯವಾಗಿರೋದ್ರಿಂದ ಸತ್ಯ. ಇವುಗಳ ಮೂಲಕವಾಗಿ ಬ್ರಹ್ಮನ್ ಕಂಡ್ಕೋಬೇಕು. ನೀವು ಏನೇ ಉಪಾಯವನ್ನು ಇಟ್ಕೊಳ್ಳೋದೇನೆ ಬ್ರಹ್ಮನ್ ತಿಳಿಸ್ಕೊಡಿ ತೋರಿಸ್ಕೊಡಿ ಅಂದ್ರೆ ಆಗೋಲ್ಲ. ಈ ವ್ಯಾವಹಾರಿಕ ಕ್ಷೇತ್ರದಲ್ಲಿ ಬಿದ್ದುಕೊಂಡ ಪದಾರ್ಥಗಳಲ್ಲಿರುವ ಇರುವಿಕೆಯನ್ನ, ಸದ್ರೂಪನ, ಅದೇ ಸತ್ತು ಅಂದ್ರೆ ಇರುವಿಕೆ, ಇರುವಿಕೆ ಅಂದ್ರೆ ಸತ್ತು. ಈ ಸತ್ತನ್ನು ಇಟ್ಕೊಂಡು, ಕಲ್ಪಿತವಾದ ಸತ್ತನ್ನು ಇಟ್ಕೊಂಡು ಪಾರಮಾರ್ಥಿಕ ಸತ್ಯವನ್ನು ತಿಳಿಸ್ಕೊಳ್ಬೇಕು. ಅಂದ್ರೆ ಇದನ್ನು ಸತ್ತು ಸತ್ತು ಅಂತ ಹೇಳ್ತಾರೆ. ಇಹಾಪಿ ತದಿಷ್ಟಮೇವ ಅಂದು, ಇಲ್ಲೂ ಕೂಡ ಅದು ಇಷ್ಟವೇ ಆಗಿದೆ. ಪ್ರಾಣವು ಸತ್ತು, ಅವುಗಳಿಗೆ ಒಂದು ಸತ್ಯ ಅಂತ. ಇಹತು ಪ್ರಾಣ ವಿಷಯಾತ್ ಪರಮಾರ್ಥ ಸತ್ಯ ವಿಜ್ಞಾನಾಭಿಮಾನಾತ್, ಇಹತು ಪ್ರಾಣ ವಿಷಯಾತ್ ಪರಮಾರ್ಥ ಸತ್ಯ ವಿಜ್ಞಾನಾಭಿಮಾನಾತ್. ಸಿಕ್ತಾ 587 ಭಾಷ್ಯ ಭಾಗ. ವ್ಯುತ್ಥಾಪ್ಯ ವ್ಯುತ್ಥಾಪ್ಯ ನಾರದಂ ಸದೇವ ಸತ್ಯಂ ಪರಮಾರ್ಥತೋ ಭೂಮಾಖ್ಯಂ ಯತ್ ಸದೇವ ಸತ್ಯಂ ಪರಮಾರ್ಥತೋ ಭೂಮಾಖ್ಯಂ ತದ್ವಿಜ್ಞಾಪಯಿಷ್ಯಾಮೀತಿ ತದ್ವಿಜ್ಞಾಪಯಿಷ್ಯಾಮೀತಿ ಏಷ ವಿಶೇಷತೋ ವಿವಕ್ಷಿತೋರ್ಥಃ. ಏಷ ವಿಶೇಷತೋ ವಿವಕ್ಷಿತೋರ್ಥಃ. ಇಲ್ಲಿ ಹೇಳಬೇಕು ಅಂತ ಅನ್ಕೊಂಡಂಥ ಅರ್ಥ ಇದು ಅಂತ. ವಿವಕ್ಷಿತ ಅಂದ್ರೆ ವಕ್ತುಂ ಇಷ್ಟಃ, ವಿವಕ್ಷಿತಃ ವಿಶೇಷತಃ, ಸ್ಪೆಸಿಫಿಕ್ ಆಗಿ ವಿಶೇಷವಾಗಿ ಹೇಳಬೇಕು ಅಂತ ಅಂದ್ಕೊಂಡಂತಹ ಅರ್ಥ ಇದು. ಏನು? ಪ್ರಾಣ ವಿಷಯದ್ದಾಗಿರುವ ಪರಮಾರ್ಥ ಸತ್ಯ ಅನ್ನುವಂಥ ತಿಳುವಳಿಕೆ ಅಭಿಮಾನ, ಪ್ರಾಣವೇ ಪರಮಾರ್ಥ ಸತ್ಯ ಅನ್ನುವಂಥ ತಿಳುವಳಿಕೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಅತಿವಾದಿ ಅಂದ್ಬಿಟ್ರಲ್ಲ. ಆಮೇಲೆ ಅತಿವಾದಿ ಆಗಿದೆಯಾ ಅಂತಂದ್ರೆ ಹೌದು, ಅತಿವಾದಿ ಸ್ಮೃತಿ ನಾಪನ್ನು ಹಿಡಿತ ಅಂದ್ಬಿಟ್ರಲ್ಲ. ಬಹುಶಃ ಇದೇ ಎಂಡು, ಇದೇ ಕೊನೆ, ಇದೇ ತುದಿ, ಇದಕ್ಕಿಂತ ಮೇಲಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದ. ಹಾಗಾಗಿ ಪರಮಾರ್ಥ ಸತ್ಯವು ಇದು ಪ್ರಾಣವು ಎಂಬ ವಿಜ್ಞಾನದ ಅಭಿಮಾನ ಇದೆಯಲ್ಲ, ಯಾವ್ದು ವಿಷಯದ್ದು? ಪ್ರಾಣ ವಿಷಯದ್ದು. ಪ್ರಾಣ ವಿಷಯದ್ದಾದ ಪರಮಾರ್ಥ ಸತ್ಯವೆಂಬ ತಿಳುವಳಿಕೆಯ ಅಭಿಮಾನದಿಂದ ಇದನ್ನು ವ್ಯುತ್ಥಾಪ್ಯ, ಮೇಲೆ ಕೆತ್ತಿಸಿ, ಅದು ಪರಮಾರ್ಥ ಸತ್ಯ ಅನ್ಕೋಬೇಡ, ಮುಂದಕ್ಕೆ ಇನ್ನೊಂದಿದೆ ಅಂತೇಳಿ ಅದನ್ನ ಮೇಲಕ್ಕೆ ಎಬ್ಬಿಸಿ, ಯಾರನ್ನ? ನಾರದ ಎಬ್ಬಿಸಿ, ಯಾವುದು ಸತ್ಯಂಬ ಸತ್ಯ ಇದೆಯೋ ಸದೇವ ಸೌಮ್ಯೇದಮಗ್ರಾಸೀತ್, ಏವಂ ಮೃತ್ತಿಕೆ ಸತ್ಯಂ ಏವಂ ಸದೇವ ಸತ್ಯಂ ಅಂತ ಹೇಳಿತು. ಆಚಾರಂಭಕಾರೋ ನಾಮಧೇಯ ಮೃತ್ತಿಕೆ ಸತ್ಯಂ ಅಂದಂಗೆ ಸದೇವ ಸತ್ಯಂ, ಸತ್ಯ ಸತ್ಯ ಅಂತ ಹೇಳಿ, ಸತ್ಯಂಬ ಸತ್ಯವು ಅದು ಪರಮಾರ್ಥವಾಗಿರುವ ಸತ್ಯ. ಅದಕ್ಕೆ ಭೂಮ ಅಂತ ಇನ್ನೊಂದು ವಿಶೇಷಣ. ಭೂಮ ಅಂದ್ರೇನೋ? ಅಪರಿಚ್ಛಿನ್ನ, ದೊಡ್ಡದು. ಬ್ರಹ್ಮ ಶಬ್ದಕ್ಕೆ ಅರ್ಥವೋ ಭೂಮಿ ಶಬ್ದಕ್ಕೂ ಅರ್ಥ. ಇಮನಿಚ್ ಪ್ರತ್ಯಯ ಬಂದಿದೆ. ಬಹುವಿಗೆ ಭೂ ಆದೇಶ ಮಾಡಿ ಇಮನಿಚ್ ಪ್ರತ್ಯಯ ಕೊಟ್ಟು ಬಹೋ ಲೋಪೋ ಭೂಚ ಬಹೋಹೋ ಬಹೋ ಭೂ ಆದೇಶ ಮಾಡಿದ್ದಾರೆ. ಹಾಗಾಗಿ ಭೂಮ ಅನ್ನುವಂಥ ಹೆಸರಿನ ಪರಮಾರ್ಥ ಸತ್ಯವಾಗಿರುವ ಪರಬ್ರಹ್ಮ ವಸ್ತುವನ್ನ ತದ್ವಿಜ್ಞಾಪಯಿಷ್ಯಾಮಿ, ತಿಳಿಸಿಕೊಡುತ್ತೇನೆ ಅಂಥೇಳಿ ಈ ರೀತಿ ಅಂದ್ಕೊಂಡ ಸರತ್ ಕುಮಾರರು ವಿಶೇಷವಾಗಿ ಇದನ್ನೇ ಹೇಳಬೇಕು ಅಂತ ಅಂದ್ಕೊಂಡಂಥ ವಿಷಯವಾಗಿದೆ. ಇಡೀ ಪ್ರಕರಣ ಬಂದಿರೋದು 7ನೇ ಅಧ್ಯಾಯ ಭೂಮಸ್ವರೂಪವನ್ನು ತಿಳಿಸ್ಕೊಳ್ಬೇಕು ಅಂತ. ಅದಕ್ಕೋಸ್ಕರವಾಗಿ ಒಂದೊಂದು ಭೂಮವನ್ನು, ನಾಮೂ ಭೂಮವೇ, ಬಾಕಿ ಸಣ್ಣ ಪುಟ್ಟ ಹೋಲಿಸ್ಕೊಂಡ್ರೆ. ನಾಮಕ್ಕಿಂತ ವಾಕ್ ಭೂಮ, ವಾಕ್ಗಿಂತ ಮನಸ್ಸು, ಮನಸ್ಸಿಗಿಂತ ಚಿತ್ತ, ಸಂಕಲ್ಪ, ಹೀಗೆ ಒಂದಕ್ಕೊಂದು ಹೇಳ್ತಾ ಹೋಗ್ತಾರೆ. ಕೊನೆಗೆ ಆಶೆ, ಆಶೆಗಿಂತ ಸ್ಮರ, ಸ್ಮರಗಿಂತ ಆಶೆ, ಸ್ಮರಕ್ಕಿಂತ ಆಶೆ, ಆಶೆಗಿಂತ ಪ್ರಾಣ. ಇದು ಭೂಮ ಇದೆ, ಅವನಿಗೆ ದೊಡ್ಡ ದೊಡ್ಡದಾಗಿರ್ತಕ್ಕದ್ದು. ಇದನ್ನೆಲ್ಲ ಆಮೇಲೆ ಆ ಪ್ರಾಣಗಿಂತ ಈ ಸತ್ಯಂಬ ಹೆಸರು ಪರಮಾರ್ಥ ಭೂಮ.
ಅದೆಲ್ಲ ಟೆಂಪ್ರವರಿ ಭೂಮ, ಇದು ನಿಜವಾದ ಭೂಮ, ಮುಖ್ಯವಾದ ಭೂಮ ಅಂತ ಹೇಳಿ ಈ ರೀತಿ ತಿಳಿಸ್ಕೊಳ್ಬೇಕು ಅಂತ ಹೊರಟಿದೆ. ನ ಅವಿಜಾನನ್ ಸತ್ಯಂ ವದತಿ. ನ ಅವಿಜಾನನ್ ಸತ್ಯಂ ವದತಿ. ಯಸ್ತ್ವವಿಜಾನನ್ ವದತಿ. ಯಸ್ತ್ವವಿಜಾನನ್ ವದತಿ. ಸೋ ಅಜ್ಞಾದಿ ಶಬ್ದೇನ ಅಜ್ಞಾದೀನ್. ಸೋ ಅಜ್ಞಾದಿ ಶಬ್ದೇನ ಅಜ್ಞಾದಿ. ಪರಮಾರ್ಥ ಸದ್ರೂಪಾನ್. ಪರಮಾರ್ಥ ತದ್ರೂಪಾನ್. ಮನ್ಯಮಾನೋ ವದತಿ. ಮನ್ಯಮಾನೋ ವದತಿ. ನತು ತೇ ರೂಪತ್ರಯ ವ್ಯತಿರೇಕೇಣ ಪರಮಾರ್ಥತಃ ಸಂತಿ. ರೂಪತ್ರಯ ವ್ಯತಿರೇಕೇಣ ಪರಮಾರ್ಥತಃ ಸಂತಿ. ಯಾವನೇ ಆಗಲಿ ಸತ್ಯವನ್ನು ಹೇಳ್ಬೇಕಾದ್ರೆ ತಿಳ್ಕೊಂಡು ಹೇಳ್ಬೇಕು, ಸತ್ಯ ಆಗತ್ತೆ ಹೊರತು ಅವಿಜಾನನ್ ಸತ್ಯಂ ನ ವದತಿ. ತಿಳಿದೇ ಇದ್ದವರಾಗ ಸತ್ಯವನ್ನು ಹೇಳೋದಿಲ್ಲ. ಗೊತ್ತಿಲ್ಲ ಅಂತ ಬಿಟ್ರೆ ಸುಳ್ಳು ಹೇಳ್ಬಿಡ್ತಾನೆ. ಗೊತ್ತಿದ್ರೆ ಗೊತ್ತಿದ್ದನ್ನೇ ಹೇಳ್ತಾನೆ. ಅವಿಜಾನನಲ್ಲಿ ಅರಿಯದೆ ಸತ್ಯಂ ನ ವದತಿ, ಸತ್ಯವನ್ನು ಹೇಳಲಾರ ಅಂತ. ಆದ್ರಿಂದ ಇನ್ನು ಅರಿಯದೇ ಇದ್ದವನು ಹೇಳ್ತಾನಲ್ಲ ಲೋಕದ ಮನುಷ್ಯ, ಯಾವುದನ್ನು ಅರಿದೇ ಇದ್ದವನು ಸತ್ಯವನ್ನ, ಪರಮಾರ್ಥವನ್ನು ಅರಿದೇ ಇದ್ದವನು ಹೇಳ್ತಾನೆ. ಏನು ಹೇಳ್ತಾನೆ? ಅಗ್ನಿಯನ್ನ, ಸೂರ್ಯನನ್ನ, ಚಂದ್ರನನ್ನ, ವಿದ್ಯುತ್ತನ್ನೆಲ್ಲ ಆಯಾ ಶಬ್ದ ಕರೆದು ಬಿಡ್ತಾನೆ. ಆದರೆ ಅಲ್ಲಿ ಅಗ್ನಿ ಇಲ್ಲ, ಸೂರ್ಯ ಇಲ್ಲ. ಯಾಕೆಂದ್ರೆ ಕೆಂಪು ಅನ್ನೋದು ತೇಜಸ್ಸಿನ ರೂಪ, ಬಿಳುಪು ಅನ್ನೋದು ನೀರಿನ ರೂಪ, ಕಪ್ಪು ಅನ್ನೋದು ಭೂಮಿಯ ರೂಪ. ಇದು ಅಗ್ನೇ ರೋಹಿತಂ ರೂಪಂ ತೇಜಸ್ಸ ರೂಪಂ ಯಚ್ಚೊಕ್ಕಂ ತದಪಾಂ ಯತ್ಕೃಷ್ಟಂ ಅಪಾಗಾದಗ್ನೇರಗ್ಗಿತ್ವಂ ವಾಚಾರಂ ಭಂಗಕಾರೋ ವಾಮದೇಯಂ ತ್ರಿರೂಪಾಣಿ ಇತ್ಯೇವ ಸತ್ಯಂ. ಅಷ್ಟೇ. ಕೆಂಪು, ಬಿಳುಪು, ಕಪ್ಪೆ, ಬೆಂಕಿ, ಸೂರ್ಯ, ವಿದ್ಯುತ್ತು, ಚಂದ್ರ ಎಲ್ಲ ಮೂರು ರೂಪ ಅನ್ನೋದು ಸತ್ಯ. ಅಲ್ಲಿ ಮೂರು ರೂಪವು ಪ್ರತ್ಯಯ ಅನ್ನೋದು ಸತ್ಯ. ಪ್ರತ್ಯಯ ಆತ್ಮೀಯತೆ ಬೇರೆ ಇಲ್ಲ. ಮುಂದೆ ಕರ್ಕೊಂಡು ಹೋಗ್ತಾರೆ. ಅಜ್ಞಾದಿ ಶಬ್ದದಿಂದ ಮುಂಚೆ ಲೋಕದಲ್ಲಿ ಅಜ್ಞಾದಿಗಳನ್ನ ಪರಮಾರ್ಥವಾಗಿರ್ತಕ್ಕದ್ದು ತಿಳಿಯುತ್ತಾ ಹೇಳುತ್ತಾನೆ. ಆದರೆ ಅವನಿಗೆ ಗೊತ್ತಿಲ್ಲ. ಅವುಗಳು ಅಂದ್ರೆ ಅಜ್ಞಾದಿಗಳು ರೂಪತ್ರಯ ವ್ಯತಿರೇಕೇಣ ಪರಮಾರ್ಥದ ನಸಂತಿ. ಅಜ್ಞಾದಿಗಳು ಮೂರುಗಳು, ಅಗ್ನಿ 4, ಅಗ್ನಿ, ಚಂದ್ರ, ವಿದ್ಯುತ್ತು, ಆದಿತ್ಯ 4 ಕೂಡ ರೂಪತ್ರಯಕ್ಕಿಂತ ಅಂದ್ರೆ ಕೆಂಪು, ಬಿಳುಪು, ಕಪ್ಪು ಅನ್ನುವಂಥ ರೂಪತ್ರಯಿಂದ, ಆ ರೂಪತ್ರಯಕ್ಕಿಂತ ಬೇರೆಯಾಗಿ ಇದು 3 ಇಲ್ಲ ಎಂಬುದಾಗಿ ಅವನು ಅರಿದೇ ಇದ್ದವನಾಗಿರ್ತಾನೆ. ಹಾಗಾಗಿ ಅಜ್ಞಾನ ಶಬ್ದ ಕರೆದು ಬಿಡ್ತಾರೆ. ತಥಾ ತಾನ್ಯಪಿ ರೂಪಾಣಿ ತದಪೇಕ್ಷೆಯ ನೈವ ಸಂತಿ ಇತ್ಯತಃ. ತದಪೇಕ್ಷೆಯ ನೈವ ಸಂತಿ ಇತ್ಯತಃ ನಾವಿಜಾನನ್ ಸತ್ಯಂ ವದತಿ. ನಾವಿಜಾನನ್ ಸತ್ಯಂ ವದತಿ. ಇನ್ನು ಸ್ಟೆಪ್ ಇಲ್ಲ ಬಿಟ್ಕೊಂಡ್ಬಿಟ್ರು, ಇನ್ನು ಸ್ಟೆಪ್ ಇಡುವಾಯಿತು. ಹಾಗೆ ಆ 3 ರೂಪಗಳು ಕೂಡ ಪ್ರತ್ಯಯಾಪೇಕ್ಷೆಯ ನೈವ ಸಂತಿ. ತತ್ ಸಹ ಪ್ರತ್ಯಯೋಪಿ ಸದಪೇಕ್ಷೆಯ ನೈವ ಅಸ್ತಿ ಇತ್ಯತಃ ನಾವಿಜಾನನ್ ಸತ್ಯಂ ವದತಿ. ಮಾಡುದು 3 ರೂಪಗಳು 3 ಪ್ರತ್ಯವೇ. 3 ಪ್ರತ್ಯಯ ಅನ್ನೋದು ಸತ್ಸ್ವರೂಪವೇ. ಬಿಟ್ಕೊಂಡು ಭಾಷಿಕರು ಗೊತ್ತಾಗತ್ತೆ ಅಂಥೇಳಿ 3 ರೂಪ ಅಂದ್ರೆ ರೂಪ ಪ್ರತ್ಯವನ್ನೇ ರೂಪ ಅಂತ ಅಂತಿದ್ದಾರೆ. 3 ರೂಪವನ್ನೇ ನಾವು ಎಲ್ಲ ಪದಾರ್ಥ ಅಂತ ಹೇಳೋದು. ಯಾವ ಪದಾರ್ಥವು 3 ರೂಪಕ್ಕಿಂತ ಬೇರೆ ಇಲ್ಲ. ಕೆಂಪು, ಬಿಳುಪು, ಕಪ್ಪು. ತೇಜೋ ಬನ್ನ, ತೇಜಸ್ಸಿಂದೆಲ್ಲ ಕೆಂಪು, ಅಪ್ಪಿಂದೆಲ್ಲ ಬಿಳುಪು, ಭೂಮಿದೆಲ್ಲ ಅನ್ನದ ಭೂಮಿ, ಭೂಮಿದೆಲ್ಲ ಕಪ್ಪು. ಹೀಗೆ ತೇಜೋಬಣ್ಣಗಳ ಕಲ್ಲರೇ, ಆಕಾರವೇ, ವಿಶೇಷವೇ ಈ ಪ್ರಪಂಚ ಎಲ್ಲವೂ ಅಂಥೇಳಿ ಹೇಳ್ಬಿಟ್ಟು ಆ 3 ರೂಪ ಅನ್ನೋದು ಕೂಡ ಸತ್ಸ್ವರೂಪ ಇದೆಯಲ್ಲ, ಪ್ಯೂರ್ ಸತ್ಸ್ವರೂಪ, ಪ್ಯೂರ್ ಕಾನ್ಶಿಯಸ್ನೆಸ್, ಪ್ಯೂರ್ ಬೀಯಿಂಗ್ ಅಂತಲ್ಲ, ಶುದ್ಧ ಇರುವು, ಶುದ್ಧ ಸತ್ಯ, ಶುದ್ಧ ಸತ್ಯ ಅಪೇಕ್ಷೆಯಿಂದ ಹೇಳಿಬಾರದು. ಅವನು ಕೂಡ ಬೇರೆಯಾಗಿರೋದಿಲ್ಲ. ಇಲ್ಲಿ ಬಣ್ಣ ಇಂದ ಹೇಳ್ತಾರಲ್ವಾ, ಚಾಂದೋಗ್ಯದಲ್ಲಿ ಬಣ್ಣ ಅಂತಾರೆ. ಸತ್ವ ರಜಸ್ ತಮಸ್ ಅನ್ನಲ್ಲ. ಅನ್ನಲ್ಲ ಬಾಳ ಅದನ್ನೇ ಚಮಸವದ ವಿಶೇಷ ಅಂತ ಹೇಳಿ ಒಂದು ಸೂತ್ರ, ಬ್ರಹ್ಮಸೂತ್ರದಲ್ಲಿ. ಅಲ್ಲಿ ಅಜಾಮೇ ಕಾಂ ಲೋಹಿತ ಶುಕ್ಲ ಕೃಷ್ಣಂ ಬಹ್ವೀಂ ಪ್ರಜಾ. ಬಣ್ಣ ಕರೆಕ್ಟ್ ಅನ್ಸಲ್ಲ ಅಲ್ವಾ ಗುರುಗಳೇ? ಅದೇನಾದ್ರೂ ಲಿಂಕ್ ಇದೆ ಅಂತೀರಾ ಅದಕ್ಕೆ? ಮತ್ತೆ ಸತ್ವ ರಜಸ್ ತಮಸ್ ಅನ್ನೋದಕ್ಕೆ ಸತ್ವ ರಜಸ್ ತಮಸ್ ಹೆಂಗೋ ಅರ್ಥ ಆಗುತ್ತೆ, ಒಂಥರ ಕ್ವಾಲಿಟಿ ಆಫ್ ಆಟಮ್ ಅಂತ ತಗೊಂಡ್ರು ಅರ್ಥ ಆಗುತ್ತೆ. ಅಮ್ಮ ಸತ್ವ ತಮಸ್ಸು ಮನಸ್ಸಿನಲ್ಲಿ ಗೊತ್ತಾಗುತ್ತೆ, ಹೊರಡಲಿ ಅಂತ ಗೊತ್ತಾಗುತ್ತೆ. ಹೊರಡಿರೋದು ಬಣ್ಣ 3. ಹೊರಡಿರೋ ಪದಾರ್ಥಗಳೆಲ್ಲ ನೀವು 3 ಸತ್ವ. ಇದು ಚಾಪೆನ ಸತ್ವಗುಣ ರಜಗುಣ ತಮ್ಮ ಏನಂತೀರಾ? ಚಾಪೆ ಕುರ್ಚಿ ನೋಡಿ ಸತ್ವ ಏನಂತೀರಾ? ಹೇಳಕ್ಕಾಗಲ್ಲ. ಪದಾರ್ಥಗಳ ಸತ್ಯತೆಯನ್ನ 3 ಬಣ್ಣಕ್ಕಿಂತ ಬೇರೆ ಇಲ್ಲ ಅಂತ ಹೇಳ್ಬೇಕು. ಅವರು ಸಾಂಖ್ಯರು ಅವುಗಳಲ್ಲೂ 3 ಗುಣವೇ ಇರೋದು ಅಂತಾರೆ. ನಮ್ಗೆ ಅವುಗಳಿಂದ ಎಫೆಕ್ಟ್ ಆದಾಗ ಮನಸ್ಸಿನಲ್ಲಿ 3 ಗುಣದ ಯಾವುದೋ ಒಂದು ಗುಣ ಎದ್ಕೊಳುತ್ತೆ ನಾವಂತೀವಿ ಹೊರತು ನಮಗೆ ಗುಣದ ಅನುಭವ ಬರೋದು ಮನಸ್ಸಿನಲ್ಲಿ, ಪ್ರತ್ಯಯದಲ್ಲಿ. ಅದರಿಂದ ಸಂತೋಷವಾದರೆ ಸತ್ವ,
ಅದು ದುಃಖವಾದ ರಜಸ್ಸು, ಮೋಹವಾದ ತಮಸ್ಸು. ಆಯ್ತು. ಇವ್ರು ಯಾವ್ಯಾವ ಬಣ್ಣ ಹೇಳೋದು ಗುರುಗಳೇ? ಬ್ಲ್ಯಾಕ್, ಬ್ಲೂ, ವೈಟ್. ರೆಡ್, ವೈಟ್, ಬ್ಲ್ಯಾಕ್. ಇದೇ ಮೇನ್ ಅಂತಾರೆ. ಅದು ಸೂತ್ರವಾಸಿ ಚರ್ಚೆ ಮಾಡುವಾಗ ಒಂದು ಆಡಿಗೆ 3 ಬಣ್ಣ ಇದೆ, ಲೋಹಿತ, ಶುಕ್ಲ, ಕೃಷ್ಣ. ಅದಕ್ಕೆ ಪೂರ್ವಪಕ್ಷಿ ಏನ್ ಮಾಡ್ದ, ಲೋಹಿತ ಅಂದ್ರೆ ರಜೋಗುಣ, ಶುಕ್ಲ ಅಂದ್ರೆ ಸತ್ವಗುಣ, ತಮಸ್ಸು ಅಂದ್ರೆ ಕಪ್ಪು ಅಂದ್ರೆ ತಮೋ ಗುಣ ಅಂತ ಹೀಗೆ ಅರ್ಥ ಮಾಡ್ದ. ಶಂಕರಾಚಾರ್ಯ ಹಾಗೇನು ಅರ್ಥ ಮಾಡ್ಬೇಕಾಗಿಲ್ಲ. ಲೋಹಿತ ಅಂದ್ರೆ ತೇಜಸ್ಸು, ಶುಕ್ಲ ಅಂದ್ರೆ ಅಪ್ಪು, ಕೃಷ್ಣ ಅಂದ್ರೆ ಭೂಮಿ, ಹೀಗೂ ಅರ್ಥ ಮಾಡ್ಬೋದು. ಚಮಸ ಅಂತ ಅದು ಸಾಮಾನ್ಯ ಅರ್ವಾಗ್ಲ ಊರ್ಧ ಬುದ್ಧ ಚಮಸಹ ಅಂತ ವಾಕ್ಯ ಇದೆ. ಚಮಸ ಅಂತ ಒಂದು ಪಾತ್ರೆ, ಅದಕ್ಕೆ ಕೆಳಗಡೆ ತೂತು, ಮೇಲ್ಗಡೆ ಬೋಸ್ಲಾಗಿದೆ, ಬಾಟಮ್ ಇದೆ. ಇದು ಯಾವ ಚಮಸು ಅಂತ ಕೇಳಿದಾಗ ಇದಂಬೈಕ ಕ್ಷಿರಹ, ಈ ತಲೆ ಏನಿದೆ ಚಮಸ ಅಂತ ಅಲ್ಲಿ ಕೊನೆ ಉತ್ತರ ಕೊಡಿದ್ದಾರೆ. ಹಾಗೆಯೇ ಅಲ್ಲಿ ಕೆಂಪು, ಬಿಳುಪು, ಕಪ್ಪು ಅಂತ ಹೇಳಿದ್ದು ನೀವೇನು ರಜೋಗುಣ, ಸತ್ವಗುಣ, ತಮೋಗುಣ ಹೇಳ್ಬೇಕಾಗಿಲ್ಲ, ಈ ತೇಜೋಬನ್ನಗಳನ್ನೇ ಹೇಳ್ತಾ ಇದೆ ಅಂತ ಮಾಡ್ಕೋಬಹುದು ಅಂತ ದೊಡ್ಡ ಚರ್ಚೆ ಮಾಡಿದ್ದಾರೆ ಬ್ರಹ್ಮಸೂತ್ರದಲ್ಲಿ. ಇದೇ ವಿಷಯ ಬ್ರಹ್ಮಸೂತ್ರದಲ್ಲಿ ಸಾಂಖ್ಯದ ಪ್ರಕ್ರಿಯೆ ಒಪ್ಕೊಂಡಿಲ್ಲ, ಖಂಡನೆ ಮಾಡಿದ್ದಾರೆ. ಬಿಡದೆ ಸಾಂಖ್ಯವ ಮತವ ಖಂಡಿಸಿ ಅಂತ ಸಾಂಖ್ಯ ಮತವನ್ನ ಹೆಜ್ಜೆಜ್ಜೆಗೂ ತುಂಡು ಮಾಡಿದ್ದಾರೆ. ಏನ್ ಮಾಡೋದು ಒಪ್ಪಿಲ್ಲ. ಎಲ್ಲಿ? ಬ್ರಹ್ಮಸೂತ್ರದಲ್ಲಿ ಈಕ್ಷತೆಯರ್ನ ಶಬ್ದಂ ಶುರು ಆಗುತ್ತೆ. ಅಶಬ್ದ ಅಂದ್ರೆ ಸಾಂಖ್ಯ ಹೇಳುವಂತಹ ಪ್ರಧಾನಕ್ಕೆ ಅಶಬ್ದ ಅಂತ. ಅದು ಇಡೀ ವೇದದಲ್ಲಿ ಎಲ್ಲೂ ಆ ಪ್ರಧಾನ ಇಲ್ಲ, ವೇದದಲ್ಲಿ ಎಲ್ಲೂ ಗುಣತ್ರಯವಿಲ್ಲ, ವೇದದಲ್ಲಿ ಎಲ್ಲೂ ಆ 25 ತತ್ವದ ವಿಚಾರ ಇಲ್ಲ, ವೇದದಲ್ಲಿ ಎಲ್ಲೂ ಅದರ ಪ್ರಕ್ರಿಯೆ. ನಾವ್ ಇಷ್ಟು ದಿನ ಅದನ್ನೇ ಅರ್ಥ ಮಾಡ್ಕೊಂಡು ಎಲ್ಲ ತಲೆಗೆಲ್ಲ ಅದೇ ಹತ್ತಿಸ್ಕೊಂಡು ಭಗವದ್ಗೀತೆಯಲ್ಲಿ ಇದೆ. ಭಗವದ್ಗೀತೆಯಲ್ಲಿ ಸ್ವಲ್ಪ ಅನುವಾದ ಮಾಡ್ಕೊಂಡಿದ್ದಾರೆ, ಬ್ರಹ್ಮಸೂತ್ರದಲ್ಲಿ ಮಾತ್ರ ಚಚ್ಚಿಬಿಟ್ಟಿದ್ದಾರೆ. ಚಚ್ಚಿಬಿಟ್ಟು ಇಲ್ವೇ ಇಲ್ಲ, ಎಲ್ಲ ವೈದಿಕವಾಗಿರುವ ತೇಜೋಬನ್ನಗಳನ್ನೇ ಹೇಳ್ತಿರೋದೇ ಹೊರತು ನಿಮ್ಮ ಪ್ರಧಾನ ವಿಚಾರ ವೇದ, ಅದು ಅವೈದಿಕ ದರ್ಶನ. ಸಾಂಖ್ಯ ದರ್ಶನ ಅವೈದಿಕ ದರ್ಶನ, ವೇದ ವಿರುದ್ಧವಾದ ದರ್ಶನ, ಅದನ್ನು ಒಪ್ಕೋಬಾರ್ದು ಅಂತಲೇ ಶಂಕರಾಚಾರ್ಯರು ಬ್ರಹ್ಮಸೂತ್ರ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಆದ್ರೆ ಅರ್ಥ ಮಾಡ್ಕೊಂಡ್ಮೇಲೆ ಹಂಗಂದ್ರೆ ಕೊನೆ ಒಂದು ವಾಕ್ಯ ಬರೆದಿದ್ದಾರೆ, ಕೆಲವು ವಿಚಾರ ವಿರುದ್ಧವಲ್ಲದೆ ಹೋದ್ರೆ ಇದಕ್ಕೆ ಎಲ್ಲಿ ನಮಗೂ ಅವ್ರಿಗೂ ವಿರುದ್ಧವಿಲ್ಲವೋ ಬೇಕಾದ್ರೆ ಅದನ್ನು ತಗೊಳ್ಳಿ. ಏನದು ಅಂಶೇನ ನ ವಿರುದ್ಧತೆ ತೇನ ಇಷ್ಟಮೇವ ಅಂತ ಒಂದು ವಾಕ್ಯ ಬರೆದಿದ್ದಾರೆ. ಯಾವ ಒಂದು ಪಾಯಿಂಟ್ ಅಲ್ಲಿ ನಮ್ಮ ಇಬ್ಬರಿಗೂ ಇದಿಲ್ವೋ, ಟಕಾಫರ್ ಇಲ್ವೋ, ವಿರೋಧ ಇಲ್ವೋ, ಅಂಥ ಜಾಗ ಬೇಕಾದ್ರೆ ಒಪ್ಕೊಳ್ಳಿ ಅಂತ ಹೇಳಿ, ಈ ಗುಣತ್ರಯದಿಂದ ಇಷ್ಟೆಲ್ಲ ಆಗ್ತಾ ಇದೆ ಅಂದ್ರೆ ಬೇಕಾದ್ರೆ ಇಟ್ಕೊಳ್ಳಿ. ಆದ್ರೆ ಆ ಪ್ರಧಾನ ಸೃಷ್ಟಿ ಮಾಡಿದ್ದು ಅದೇ ಜಗತ್ ಕಾರಣ, ಅವುಗಳಿಂದ ಅದೆಲ್ಲ ಒಪ್ಕೊಳಕ್ಕಾಗಲ್ಲ, ಅದನ್ನ ಒಪ್ಕೊಳ್ಳೋದಿಲ್ಲ ಅವರು. ಈ ಜಗತ್ತಿನ ಎಲ್ಲೂ ಪ್ರಧಾನದ ಆಗಿದ್ದು ಒಪ್ಕೊಳ್ಳೋದಿಲ್ಲ, ತೇಜೋಬನ್ನ ಇದು ಸತ್ವರಸ್ತಮಗಳಿಂದ ಆಗಿದ್ದು ಅಂತ ಒಪ್ಕೊಳ್ಳಲ್ಲ. ಅವರು ಗುಣಗಳನ್ನು ಹೊರಗಡೆ ಇದ್ದಾರೆ ಅಂತ ಹೇಳಿದ್ರೆ ತಪ್ಪು ಅಂತಾರೆ. ಹೊರಗಡೆ ಎಲ್ಲಿ ಗುಣ ತೋರಿಸ್ತೆ? ಯಾವ ಪದಾರ್ಥ? ಬೆಟ್ಟ ನೋಡಿದ್ರೆ ಸತ್ವಗುಣ ತೋರಿಸ್ತಾ, ರಜೋಗುಣ ತೋರಿಸ್ತಾ, ಸಮಗುಣ ತೋರಿಸ್ತಾ? ಏನ್ ಹೇಳ್ತೀಯ ನೀನು? ಒಂದು ಮರ ನೋಡಿದ್ರೆ ಯಾವ ಗುಣ ಕಾಣುತ್ತೆ? ನಿನ್ ಗುಣಗಳ ಗೊತ್ತಾಗ ನಿನ್ ಮನಸ್ಸಲ್ಲೇ ಹೊರತು ಹೊರಗಡೆ ಅಂತ ಗುಣ ಗೊತ್ತಾಗುತ್ತಾ ಅಂತ ಹೇಳ್ಬಿಟ್ಟು ಆ ಗುಣವನ್ನ ಅದು ಇದು ಅನುಮಾನ ಅಂದ್ಬಿಟ್ರು. ಅವರ ಸಾಂಖ್ಯದ ಶಾಸ್ತ್ರದ ಅನುಮಾನ ಶಾಸ್ತ್ರ ಅಂದ್ಬಿಟ್ರು. ವೇದದಲ್ಲಿ ನಾನೆಲ್ಲೋ ಹೆಂಗ್ ಓದಿತ್ತು ಗೊತ್ತಾ ಗುರುಗಳೇ, ಅದು ಮ್ಯಾಟರ್ಗೆ ಒಂದು ಫ್ರೀಕ್ವೆನ್ಸಿ ಅಂತ ಇರುತ್ತೆ, ಸ್ಪೇಸ್ ಅಂತ ಇರುತ್ತೆ, ಇನ್ನೊಂದೇನೋ ಇರುತ್ತೆ, ಅದು ಗೊತ್ತಿಲ್ಲ. ಅವು 3ಕ್ಕೆ ಸಂಬಂಧ ಪಡುತ್ತೆ ಈ ಗುಣ ಅಂತ ಎಲ್ಲೋ ಓದಿದ್ರೆ ತುಂಬಾ ಚೆನ್ನಾಗಿದೆ ಅಪ್ಪ ಇದು ಅಂತ ಅನ್ಕೊಂಡೆ. ನಿಜಮ್ಮ, ಗೀತೆಯಲ್ಲೆಲ್ಲ ಸಹ ಒಪ್ಕೊಂಡಿದ್ದಾರೆ. ಬ್ರಹ್ಮಸೂತ್ರಕ್ಕೆ ಬನ್ನಿ, ನೀ ತೋರಿಸ್ತೀನಿ. ಅಲ್ಲಿ ಹೇಗೆ ಹೊಡೆದಿದ್ದಾರೆ ಅಂದ್ರೆ ಗಂಡಿಗೂ ಕಚ್ಚಾಕಿದ್ದಾರೆ, ಹೇಳ್ಕೊಟ್ಟಿದ್ದಾರೆ. ಏನ್ ಮಾಡಿದ್ರು ಒಪ್ಪಿಲ್ಲ. ಸಾಂಖ್ಯ ಯೋಗಾಭಿಪನ್ನ ಮತ್ತು ಶ್ರುತಿ ಇದ್ರೆ ಶ್ರುತಿ ಆ ಸಾಂಖ್ಯ ಯೋಗಕ್ಕೆ ಈ ಅವೈದಿಕ ದರ್ಶನ ಸಾಂಖ್ಯ ಯೋಗ ಅಲ್ಲ, ವೇದೋಕ್ತವಾದಂತಹ ತತ್ವ ವಿಚಾರವನ್ನು ಸಾಂಖ್ಯ ಅಂತ ಇದ್ದಾರೆ, ವೇದೋಕ್ತವಾಗಿರುವ ಅಧ್ಯಾತ್ಮ ಯೋಗವನ್ನು ಯೋಗ ಅಂತ ಇದ್ದಾರೆ. ಈ ಪತಂಜಲ ಯೋಗವನ್ನು, ಈ ಕಪಿಲ ಸಾಂಖ್ಯವನ್ನು ಹೇಳಿಯೇ ಇಲ್ಲ ಅಂತ ಹೇಳಿ ಕಿತ್ತಾಕಿದ್ದಾರೆ. ಇದು ತಪ್ಪು ಅಂತ ಇದೀರಾ? ಪ್ರಧಾನ ಇದು ಪುರುಷ ಪ್ರಕೃತಿ ಅದು ಕರೆಕ್ಟ್ ತಾನೆ? ಅದು ತಪ್ಪ? ಒಪ್ಪಿಲ್ಲ. ಅರ್ಥ ಮಾಡ್ಕೊಂಡಿದ್ದೆಲ್ಲ ಕಟ್ಟು 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 ಅಂದ್ರೆ ಒಂದಂತ ಪ್ರಕೃತಿ ಪುರುಷ ತಗೊಂಡಿದ್ದಾರೆ. ಗೀತೆಯಲ್ಲೂ ಪ್ರಕೃತಿ ಪುರುಷಂಚೈವ ವಿದ್ಯನಾದಿ ತಗೊಂಡಿದ್ದಾರೆ. ಆದ್ರೆ ಅವ್ರು ಹೇಳೋ ಅರ್ಥ ತಗೊಂಡಿಲ್ಲ ಇವರು. ಅವರ ಅರ್ಥವೇ ಬೇರೆ, ಇವ್ರ ಅರ್ಥವೇ ಬೇರೆ. ಆ ಶಬ್ದಕ್ಕೆ ಇವರು
ಪ್ರಕೃತಿಯಿಂದ ಅವಿದ್ಯಾ ಕಲ್ಪಿತವಾದ ತೋರಿಕೆ ರೂಪವಾದದ್ದು ಒಂದು ವೇದಾಂತಿಗಳು. ಅವರು ಸತ್ಯವಾದ ಪ್ರಕೃತಿ ಇರ್ತಾರೆ. ಪುರುಷ ಅನ್ನುವಾಗಲೂ ಅದು ಒಪ್ಕೊಂಡ್ವಿ. ಅದು ಹಾ, ಪುರುಷ ಶಬ್ದಕ್ಕೂ ಅರ್ಥ, ಪುರುಷ ಅನ್ನೋ ಶಬ್ದಕ್ಕೆ ಅರ್ಥ ಪರಮಾತ್ಮನ ರೂಪದವನಾಗಿ ಪುರುಷನೇ ಹೊರತು ಅವ್ರು ಹೇಳಿ ಪುರುಷ ಅನೇಕ ಅಂತಾರೆ. ಆಯ್ತಾಯ್ತು, ಆ ತರದ ಅರ್ಥ ತಪ್ಪು ಅಂತ ಇರೋದು. ಹಾ, ಬಟ್ ಓವರಲ್ ಆಗಿ ಪ್ರಸ್ಥಾನತ್ರಯ ಭಾಷ್ಯವನ್ನು ಓದಿಬಿಟ್ಟು ಆಮೇಲೆ ನೋಡ್ಬೇಕಮ್ಮ. ಬ್ರಹ್ಮಸೂತ್ರ, ದಶೋಪನಿಷತ್ತು, ಭಗವದ್ಗೀತೆ, ಅಥವಾ ದಶೋಪನಿಷತ್ತು, ಭಗವದ್ಗೀತೆ, ಬ್ರಹ್ಮಸೂತ್ರ ಎಲ್ಲವನ್ನು ಸ್ಟಡಿ ಮಾಡಿ ಎಲ್ಲಕ್ಕೂ ಏಕವಾಕ್ಯತೆ ಮಾಡಿಕೊಂಡು ಶಂಕರಾಚಾರ್ಯ ನಿಲುವು ಏನು ಅನ್ನೋದನ್ನ ತಗೋಬೇಕು. ಈ ಪ್ರಕರಣ ಗ್ರಂಥಗಳನ್ನ ಆಮೇಲೆ ತಗೋಬೇಕು. ಪ್ರಕರಣ ಗ್ರಂಥಗಳನ್ನು ಮುಂಚೆ ತಗೋಬಾರದು. ಫಸ್ಟ್ ಉಪನಿಷತ್ತು, ಆಮೇಲೆ ಉಪನಿಷತ್ತಿಗೆ ಸೇರಿದ ಭಾಷ್ಯ, ಆಮೇಲೆ ಗೀತೆ, ಗೀತಾ ಭಾಷ್ಯ, ಆಮೇಲೆ ಬ್ರಹ್ಮಸೂತ್ರ ಅದರ ಭಾಷ್ಯ, ಆಮೇಲೆ ಅದಕ್ಕೆ ಅನುಗುಣವಾದ ಪ್ರಕರಣಗಳು, ಉಪದೇಶ ಸಹಸ್ರಿ, ನೈಷ್ಕರ್ಮ್ಯ ಸಿದ್ಧಿ ಇತ್ಯಾದಿಗಳು. ಆಮೇಲೆ ಅದಕ್ಕಿಂತ ಇನ್ನು ಶಂಕರಾಚಾರ್ಯ ಹೆಸರಿನಿಂದ ಬಂದಂತಹ ಕೆಲವು ಪ್ರಕರಣ ಗ್ರಂಥಗಳು, ವಿವೇಕ ಚೂಡಾಮಣಿ, ಸರ್ವೇದಾಂತ, ಇದೆಲ್ಲ ನೋಡ್ಬೇಕು. ಅದೆಲ್ಲ ಹೌದಾ ಅಲ್ವಾ ಅಂತ ನೋಡ್ಬೇಕು. ಹಾ ಹೇಳಿ. ಅಲ್ಲ, ಅದು ಅರ್ಥ ಮಾಡ್ಕೊಳ್ದೆ ಇದ್ರೆ, ಐ ಮೀನ್ ಆ ಪದಗಳ ಅರ್ಥ ಆಗದೆ ಇದ್ರೆ ಭಗವದ್ಗೀತೆ ಎಲ್ಲ ಓದಿ ಅರ್ಥನೂ ಆಗಲ್ಲ ಅನ್ಸುತ್ತೆ. ಅಂತ ಇವೆಲ್ಲ ವಿವೇಕ್ ಚೂಡಾಮಣಿ ಅಂತವೆಲ್ಲ ಓದ್ದೆ ಒಂದೇ ಸತಿಗೆ ಭಗವದ್ಗೀತೆ ಎಲ್ಲ ಓದ್ಬಿಟ್ರೆ ಎಲ್ಲ ಅರ್ಥ ಆಗುತ್ತೆ ಅಲ್ಲಿ. ಅದೇ ಮುಂಚೆ ಅರ್ಥ ಆಗೋದು, ವಿವೇಕ ಚೂಡಾಮಣಿ ಅರ್ಥ ಆಗಲ್ಲ. ಫಸ್ಟ್ ಶಂಕರಾಚಾರ್ಯರು ಭಗವದ್ಗೀತೆ ಬ್ರಹ್ಮಸೂತ್ರಕ್ಕೆ ಅರ್ಥ ಬರೀಬೇಕಾದ್ರೆ ಪದಪದಶಃ ಅರ್ಥ ಬರೀತಾರೆ. ವರ್ಡ್ ಟು ವರ್ಡ್ ಮೀನಿಂಗ್ ಬೆಳೆದು ಅಲ್ಲಿ ತೋರಿಸ್ತಾರೆ. ಇದೇ ಸುಲಭವಾಗಿ ಸ್ಪಷ್ಟವಾಗಿ ಅರ್ಥವಾಗೋದು. ಅದೇ ಇದು ಆಂಬಿಗ್ಯೂಟಿ, ಕಾಂಪ್ಲಿಕೇಶನ್ನು, ಅದು ತುಂಬಾ ಗೊಂದಲ ಇದೆ. ನೀವು ಇದನ್ನೆಲ್ಲ ಪ್ರಸ್ಥಾನ ಭಾಷೆ ಓದಿ ಇದು ಅರ್ಥ ತಿಳ್ಕೊಂಡು ಮಾಡಿದ್ಮೇಲೆ ಆಮೇಲೆ ಇದಕ್ಕೆ ಕಂಪೇರ್ ಮಾಡಬೇಕು. ಈ ವಿವೇಕ ಚೂಡಾಮಣಿ ಆಗಲಿ, ಆಮೇಲೆ ಅಪರೋಕ್ಷಾನುಭೂತಿ ಆಗಲಿ, ಆಮೇಲೆ ಬೇರೆ ವೇದಾಂತ ಸಂಘ ಇತ್ಯಾದಿ ಪ್ರಕರಣ ಗ್ರಂಥ ನೂರಾರು, ಮಾನಸೋಲ್ಲಾಸ, ಆ ಉಲ್ಲಾಸ ಇರೋದು ಎಲ್ಲ. ಹಾ, ರೂಪತ್ರಯಕ್ಕಿಂತ ಬೇರೆಯಾಗಿಲ್ಲ ಅಂತ ಹೇಳಿ, ಯಾವುದೋ ಆ ಅಗ್ನಿ ಅನ್ನೋದು ರೂಪತ್ರಯಕ್ಕೆ ಬೇರೆ ಇಲ್ಲ ಅಂತ ಹೇಳ್ಬಿಟ್ಟು, ತಥಾ ತಾನ್ಯಪಿ ರೂಪಾಣಿ ತಥಾ ತಾನ್ಯಪಿ ರೂಪಾಣಿ ಸದಪೇಕ್ಷೆಯ ನೈವ ಸಂತಿ ಸದಪೇಕ್ಷಯಾ ನೈವ ಸಂತಿ ಇತ್ಯತಃ ನಾವಿಜಾನನ್ ಸತ್ಯಂ ವದತಿ. ಇತ್ಯತಃ ನಾವಿಜಾನನ್ ಸತ್ಯಂ ವದತಿ. ಆ ರೂಪಗಳು ಇದೆಯಲ್ಲ, ಕೆಂಪು, ಬೆಳಪು, ಕಪ್ಪು ರೂಪ, ಅದು ಸತ್ತಿಗಿಂತ ಬೇರೆಯಾಗಿಲ್ಲ. ಸತ್ಯ ಮೂರು ಬಣ್ಣವಾಗಿ ಮೂರು ವಿಶೇಷ ತೋರ್ತಾ ಇದೆ. ಎಲ್ಲಿವರೆಗೆ ಸತ್ತನ್ನು ಸದ್ರೂಪದಿಂದ ಅರ್ಸ್ಕೊಳ್ಳೋದಿಲ್ವೋ ಅಲ್ಲಿವರೆಗೆ ಅದೇ ಸತ್ತು ಈ ಉಪಾಧಿ ಮೂಲಕ ಈ ಪ್ರಪಂಚವಾಗಿ, ಈ ರೂಪತ್ರಯವಾಗಿ ಎಲ್ಲವಾಗಿ ತೋರ್ತಾ ಇರುತ್ತೆ. ಯಾಕೆ ಹಾಕಿ ತೋರ್ಬೇಕು ಅಂದ್ರೆ ಅದರಲ್ಲಿರ್ತಕ್ಕಂಥ ಒಂದು ಅಚಿಂತ್ಯ ಅದ್ಭುತ ಶಕ್ತಿಯ ಪ್ರಭಾವದಿಂದ ಆ ಸತ್ತು ಈ ರೀತಿಯಾಗಿ ತೋರ್ಕೊಳ್ಳುತ್ತೆ. ಯಾವಾಗ ಸತ್ತನ್ನು ಸದ್ರೂಪದಿಂದ ನೀವು ತಿಳ್ಕೊಳ್ತೀರೋ ಆ ತಿಳ್ಕೊಂಡ ಸಮಯದಲ್ಲಿ ಆ ಫ್ರಾಕ್ಷನ್ ಆಫ್ ದಿ ಸೆಕೆಂಡ್ಗೆ ಪ್ರಪಂಚ ಬಾಧಿತವಾಗ್ಬಿಡುತ್ತೆ, ಎವಾಬ್ರೇಟ್ ಆಗ್ಬಿಡುತ್ತೆ, ಫಾಲ್ಸ್ ಗೊತ್ತಾಗ್ಬಿಡುತ್ತೆ. ಇರೋದೆಲ್ಲ ಆತ್ಮೀ ವೇದಂ ಸರ್ವಂ ಬ್ರಹ್ಮೀ ವೇದಂ ಸರ್ವಂ ಅನ್ನು ಸೆಟ್ಲ್ ಆಗ್ಬಿಡ್ತಿಲ್ಲ. ವಿಜಾನನ್ನೇವ ಸತ್ಯಂ ವದತಿ, ವಿಜಾನನ್ನೇವ ಸತ್ಯಂ ವದತಿ. ತಿಳಿದುಕೊಂಡೇ ಯಾವುದನ್ನ ಸತ್ಯವನ್ನು ತಿಳ್ಕೊಂಡೇ ಸತ್ಯವನ್ನು ಆಡುತ್ತಾನೆ ಹೊರತು ಸತ್ಯದ ಅರಿವಿಲ್ಲದೆ ಇದ್ದವನು ಸತ್ಯವನ್ನು ಆಡಲಾರ. ಏನನ್ನೇ ಮಾತಾಡ್ಬೇಕಾದ್ರೂ ಅದು ಗೊತ್ತಿರಬೇಕು. ಫಿಸಿಕ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಫಿಸಿಕ್ಸ್ ಗೊತ್ತಿರ್ಬೇಕು. ಗೊತ್ತಿದೆ ಫಿಸಿಕ್ಸ್ ಬಗ್ಗೆ ಮಾತಾಡ್ಬಿಡೋದ? ಯಾವುದೋ ಒಂದು ವೈದ್ಯಕೀಯ ಶಾಸ್ತ್ರದ ಬಗ್ಗೆ ಮಾತಾಡ್ಬೇಕಾದ್ರೆ ಅದ್ರ ಬಗ್ಗೆ ತಿಳುವಳಿಕೆ ಇರಬೇಕು. ಜ್ಯೋತಿಷ್ಯದ ಬಗ್ಗೆ ಮಾತಾಡ ಜ್ಯೋತಿಷ ತಿಳುವಳಿಕೆ, ಆ ವಿದ್ಯೆ ತಿಳುವಳಿಕೆನೇ ಇಲ್ದೇನೆ ಅದ್ರ ಬಗ್ಗೆ ಮಾತಾಡ್ತೀನಿ ಅಂದ್ರೆ ಏನ್ ಅರ್ಥ ಆಗತ್ತೆ? ಎಲ್ಲ ಬಿರುಗಿ ಆಗ್ಬಿಡುತ್ತೆ, ಎಲ್ಲೆಲ್ಲಿ ಹೋಗ್ಬಿಡುತ್ತೆ. ನಚ ತತ್ ಸತ್ಯ ವಿಜ್ಞಾನಂ ಅವಿಜಿಜ್ಞಾಸಿತಂ ವಿಜಿಜ್ಞಾಸಿತಂ ಅಪ್ರಾರ್ಥಿತಂ ಜಾಯತೆ ಅಪ್ರಾರ್ಥಿತಂ ಜಾಯತೆ ಇತ್ಯಾಹ ಜ್ಞಾನಂತೇವ ವಿಜಿಜ್ಞಾಸಿತವ್ಯಮಿತಿ. ವಿಜ್ಞಾನಂತ್ವೇವ ವಿಜಿಜ್ಞಾಸಿತವ್ಯಂ ಇತಿ. ಆ ಸತ್ಯದ ತಿಳುವಳಿಕೆ ಇದೆಯಲ್ಲ, ಸತ್ಯದ ತಿಳುವಳಿಕೆಯನ್ನ ಜಿಜ್ಞಾಸೆ ಮಾಡಿದೆ ಅಂದ್ರೆ ವಿಚಾರ ಮಾಡಬೇಕು ಅಂತ ಅಂದ್ಕೊಳ್ದೆ. ಜಿಜ್ಞಾಸೆ ಅಂದ್ರೆ ಜ್ಞಾತಮಿಚ್ಛ, ತಿಳ್ಕೋಬೇಕು ಅಂತ ನೀವು ಮಾಡ್ಕೊಳ್ಳದೆ ಹೋದ್ರೆ, ನೀವು ಬಯಸದೆ ಹೋದ್ರೆ, ಅಪ್ರಾರ್ಥಿತ ಇಷ್ಟಪಡದೆ ಹೋದ್ರೆ ನಿಮ್ಗೆ ಆ ತಿಳುವಳಿಕೆ ಉಂಟಾಗೋದೇ ಇಲ್ಲ, ಸತ್ಯ ವಿಜ್ಞಾನ ಉಂಟಾಗೋದೇ ಇಲ್ಲ ಅನ್ನೋದಕ್ಕೋಸ್ಕರ ಹೇಳ್ತಿದ್ದಾರೆ. ತಿಳ್ಕೊಂಡೇ ವಿಜ್ಞಾನವನ್ನೇ ತಿಳ್ಕೊಳಕ್ಕೆ ಇಷ್ಟಪಡಬೇಕು ಕಣಯ್ಯ ನಾರದ. ವಿಜ್ಞಾನ ಅಂದ್ರೆ ಏನು ಅನ್ನೋದನ್ನ ಗೊತ್ತು ಮಾಡ್ಕೋಬೇಕು.
ವಿಜ್ಞಾನ ಅನ್ನೋದು ಏನು ಗೊತ್ತು ಮಾಡ್ಕೋದೆ ಹೋದೆ ವಿಜ್ಞಾನ ನಿಮ್ಗೆ ಉಂಟಾಗೋಲ್ಲ, ವಿಜ್ಞಾನ ಉಂಟಾಗದೆ ಹೋದೆ ಸತ್ಯ ಹೇಳಕ್ಕಾಗಲ್ಲ. ಆದ್ರಿಂದ ವಿಜ್ಞಾನವನ್ನು ವಿಚಾರ ಮಾಡು. ವಿಜ್ಞಾನ ಅಂದ್ರೆ ಏನು, ಅರಿವು ಅನ್ನೋದು ಹೇಗಾಗತ್ತೆ, ಸತ್ಯದ ಅರಿವಿನ ಲಕ್ಷಣ ಏನು, ಸ್ವರೂಪ ಏನು ಅಂಥೇಳಿ ವಿಜ್ಞಾನದ ಬಗ್ಗೆ ವಿಜಿಜ್ಞಾಸ ಅಂದೇನೋ ವಿಶೇಷೇಣ ಜ್ಞಾತಮಿಚ್ಛಾ, ವಿಶೇಷವಾಗಿ ಅದನ್ನು ತಿಳಿಯಬೇಕೆಂಬ ಬಯಕೆಯೇ ವಿಜಿಜ್ಞಾಸ. ಅದನ್ನು ಮಾಡ್ಕೋಬೇಕು. ವಿಜ್ಞಾನದ ಬಗ್ಗೆ ಜಿಜ್ಞಾಸೆ ಇದೆ ಹೋದ್ರೆ ವಿಜ್ಞಾನ ನಿಮ್ಗೆ ಉಂಟಾಗೋದೇ ಇಲ್ಲ. ಯಾವುದ್ರ ಬಗ್ಗೆ ಜಿಜ್ಞಾಸೆ ಆಗ್ಬೇಕು ಅದು ಜಿಜ್ಞಾಸೆ ಮಾಡಿದ್ರ ಮೇಲೆ ಅಡಿಗೆ ಅರಿವಾಗೋದು. ಈ ಅಡಿಗೆ ಬಗ್ಗೆ ತಿಳ್ಕೊಬೇಕು ಇಚ್ಛೆ ಇದೆ, ಅಡಿಗೆ ಬಗ್ಗೆ ಅರಿವಾಗಲ್ಲ. ಯದ್ಯೇವಂ ವಿಜ್ಞಾನಂ ಭಗವೋ ವಿಜಿಜ್ಞಾಸೆ ಇದೆ. ಯದ್ಯೇವಂ ವಿಜ್ಞಾನಂ ಭಗವೋ ವಿಜಿಜ್ಞಾಸೆ ವಿಜ್ಞಾನದ ಬಗ್ಗೆ ವಿಚಾರ ಮಾಡದೆ ಹೋದ್ರೆ ಅರಿವಾಗಲ್ಲ ಅನ್ನೋದಾದ್ರೆ ಅದನ್ನೇ ಮಾಡ್ತೀನಿ ಸ್ವಾಮಿ, ವಿಜ್ಞಾನವನ್ನೇ ನಾನು ತಿಳಿಯೋದಕ್ಕೆ ಇಷ್ಟಪಡ್ತೀನಿ, ಆ ವಿಜ್ಞಾನದ ಸ್ವರೂಪವನ್ನೇ ತಿಳಿಸ್ಕೊಡಿ ನನಗೆ, ಅದನ್ನ ಬಗ್ಗೆ ವಿಚಾರ ಮಾಡ್ತೀನಿ ಅಂತಂದ. ಯಾರೋ ನಾರದ. ಏವಂ ಸತ್ಯಾದೀನಾಂಚ ಉತ್ತರೋತ್ತರಾಣಾಂ ಕರೋತ್ಯಂತಾನಾಂ ಪೂರ್ವ ಹೇತುತ್ವಂ ವ್ಯಾಖ್ಯೇಯಂ. ಈ ರೀತಿ ಸತ್ಯಾದಿಗಳಲ್ಲಿ ಸತ್ಯವನ್ನು ಆಡ್ಬೇಕಾದ್ರೆ ತಿಳ್ಕೋಬೇಕು. ತಿಳ್ಕೊಳ್ಳದೆ ಸತ್ಯ ಆಡಕ್ಕಾಗಲ್ಲ. ತಿಳ್ಕೊಳ್ಳೋದು ಅನ್ನೋದನ್ನು ವಿಚಾರ ಮಾಡಿದ್ರೆ ತಿಳ್ಕೊಳಕ್ಕಾಗಲ್ಲ. ವಿಚಾರ ಮಾಡೋದಕ್ಕೆ ಮನನ ಮಾಡಬೇಕು. ಮನನ ಮಾಡಿದ್ರೆ ತಿಳ್ಕೊಳಕ್ಕಾಗಲ್ಲ. ಮನನ ಮಾಡೋದಕ್ಕೆ ಶ್ರದ್ಧೆ ಇರಬೇಕು. ಶ್ರದ್ಧೆ ಅಂದ್ರೆ ಇದು ಒಂದು ನಂಬಿಕೆ, ಅದ್ರ ಬಗ್ಗೆ ಸತ್ಯ ಇದಿರ್ಬೇಕು, ಆಸ್ತಿಕ್ಯ ಬುದ್ಧಿ ಇರಬೇಕು. ಆ ನಂಬಿಕೆ ಇದ್ದು ಹೋದ್ರೆ ಮನನ ಮಾಡೋಕ್ಕಾಗಲ್ಲ. ನಂಬಿಕೆ ಬರಬೇಕಾದ್ರೆ ನಿಷ್ಠೆ ಇರಬೇಕು. ಶ್ರದ್ಧೆ ಬರಬೇಕಾದ್ರೆ ನಿಷ್ಠೆ ಇಲ್ಲದೆ ಹೋದ್ರೆ ಶ್ರದ್ಧೆ ಬರೋದಿಲ್ಲ. ನಿಷ್ಠೆ ಬರೋದಕ್ಕೆ ಕೃತಿ ಇಂಪ್ಲಿಮೆಂಟ್ ಇರಬೇಕು. ಕೃತಿಯಿಂದ ಪ್ರಾಕ್ಟಿಕಲ್ಲು. ಕೃತಿ ಇದ್ರೆ ತೊಡಗಿದ್ರೆ ನಿಷ್ಠೆ ಬರುತ್ತೆ. ಕೃತಿ ಬರಬೇಕಾದ್ರೆ ತೊಡಗೋದಕ್ಕೆ ಸುಖ ಸಿಗಬೇಕು. ಅಲ್ಲಿ ಆನಂದ ಇಲ್ಲ ಸುಖ ಇಲ್ಲ ಅಂದ್ರೆ ಯಾರು ಮಾಡಕ್ ಹೋಗಲ್ಲ. ಸುಖ ಸಿಗಬೇಕಾದ್ರೆ ಯಾವ್ದು ಸುಖ? ಭೂಮ ಸುಖ. ಭೂಮ ಅಂದ್ರೆ ಏನು? ಭೂಮ ಅಂದ್ರೆ ಎಲ್ಲಿದ್ದಾಗ ಇನ್ನೊಂದನ್ನು ನೋಡಲ್ಲ, ಕೇಳಲ್ಲ, ಯೋಚನೆ ಮಾಡಲ್ಲ, ತಿಳ್ಕೊಳ್ಳೋದಿಲ್ವೋ ಅದು ಕಣಯ್ಯ ಭೂಮ ಅಂದ್ರು. ಆಯ್ತಾ? ಸತ್ಯಕ್ಕೆ ವಿಜ್ಞಾನ, ವಿಜ್ಞಾನಕ್ಕೆ ಮನನ, ಮನನಕ್ಕೆ ಶ್ರದ್ಧೆ, ಶ್ರದ್ಧೆಗೆ ನಿಷ್ಠೆ, ನಿಷ್ಠೆಗೆ ಕೃತಿ, ಕೃತಿಗೆ ಸುಖ, ಸುಖಕ್ಕೆ ಭೂಮ. ಹೀಗೆ ಅದೇ ಸತ್ಯಾದೀನಾಂ ಸತ್ಯವೇ ಮುಂತಾದ ಉತ್ತರೋತ್ತರಾಣ ಮುಂದಿರ್ತಕ್ಕಂತಹ ಕರೋತಿ ಕೊನೆಯದು. ಕರೋತಿವರೆಗಿರ್ತಕ್ಕಂಥದ್ದನ್ನ ಹಿಂದಿಗೆ ಹೇತು ತಿಳ್ಕೋಬೇಕು. ಅಂದ್ರೆ ಸತ್ಯಕ್ಕೆ ವಿಜ್ಞಾನ ಹೇತು, ವಿಜ್ಞಾನಕ್ಕೆ ಮನನ ಹೇತು, ಮನನಕ್ಕೆ ಶ್ರದ್ಧೆ ಹೇತು, ಹೇತುದ ಕಾರಣ, ಶ್ರದ್ಧೆಗೆ ನಿಷ್ಠೆ ಕಾರಣ, ನಿಷ್ಠೆಗೆ ಕೃತಿ ಕಾರಣ, ಕೃತಿಗೆ ಸುಖ ಕಾರಣ. ಹಿಂಗೆ ಏವಂ ಸತ್ಯಾದಿ ಉತ್ತರ ಕರೋತ್ಯಂತ ಕರೋತಿವರೆಗಿರ್ತಕ್ಕಂಥದ್ದು ಹಿಂದೆ ಹೇತುವಾಗಿದೆ ಎಂಬುದಾಗಿ ವ್ಯಾಖ್ಯಾನ ಮಾಡ್ಕೊಳ್ಳಿ, ನೀವೇ ಮಾಡ್ಕೊಳ್ಳಿ ಅಂದ್ರು. ಅಂದ್ರೆ ಶಂಕರಾಚಾರ್ಯ ಮುಂದಿನ ಮಂತ್ರಗಳಿಗೆ ಇಷ್ಟು ಡೀಟೇಲ್ ಆಗಿ ಭಾಷ್ಯ ಬರೋಲ್ಲ, ಮಂತ್ರದಲ್ಲಿ ಅರ್ಥವಾಗತ್ತೆ ಅಂತ ಹೇಳ್ಬಿಟ್ಟು ಸಂಕ್ಷಿಪ್ತವಾಗಿ ಭಾಷ್ಯ ಬರ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಯದಾ ವೈ ಮನುತೆ ಅಥ ವಿಜಾನಾತಿ ನಾಮತ್ವಾ ವಿಜಾನಾತಿ ಮತ್ವೈವ ವಿಜಾನಾತಿ ಮತಿಸ್ತ್ವೇವ ವಿಜಿಜ್ಞಾಸಿತವ್ಯೇತಿ ಭಗವೋ ವಿಜಿಜ್ಞಾಸ ಇತಿ. ಯದಾ ವೈ ಮನುತೆ ಅಥ ವಿಜಾನಾತಿ ನಾಮತ್ವಾ ವಿಜಾನಾತಿ ಮತ್ವೈವ ವಿಜಾನಾತಿ ಮತಿಸ್ತ್ವೇವ ವಿಜಿಜ್ಞಾಸಿತವ್ಯೇತಿ ಮತಿಂ ಭಗವೋ ವಿಜಿಜ್ಞಾಸ ಇತಿ. ಯದಾ ವೈ ಮನುತೆ ಅಥ ವಿಜಾನಾತಿ ನ ಅಮತ್ವಾ ವಿಜಾನಾತಿ ಮತ್ವಾ ಏವ ಬದ್ಧೆ ವಿಜಾನಾತಿ ಮತಿಃ ತು ಏವ ತು ಏವ ಹೆಣ್ಣು ಮುಂದೆ ಹೋಗಿ ವಿಜಿಜ್ಞಾಸಿತವ್ಯ ಇತಿ. ಯಾಕಂದ್ರೆ ಹೆಣ್ಣು ಗುಣ ತವ್ಯೇತಿ ಗುಣ ಅಲ್ವಲ್ಲ, ತವ್ಯೇತಿ ಗುಣ ಅಲ್ವಾ? ಹೆಣ್ಣು ಅಂತಿದಾನೆ. ತವ್ಯ ಇತಿ ತವ್ಯೇತಿ ಗುಣಪ್ಪ. ತವ್ಯ ಯಾ ಮಾಡ್ಬಿಟ್ಟ ಅಲ್ಲೇ, ತವ್ಯ ಹೆಣ್ಣು ಅಂದ್ಬಿಟ್ಟ. ತವ್ಯ ಅಲ್ಲ ಸಂಧಿ ಆಗಿಲ್ಲ, ತವ್ಯ ಇತಿ ಸಂಧಿ ಆಗಿರೋದು. ತವ್ಯೇತಿ ಗುಣ ಗುಣ ಆಗ್ಲಿ. ಮತಿಂ ಭಗವಃ ವಿಜಿಜ್ಞಾಸೆ ಇತಿ. ನೋಡಿ, ನಿಮ್ಗೆ ಲೆಕ್ಕ ಗೊತ್ತಾಗಿಲ್ಲ ಅಂತ ತಿಳ್ಕೊಳ್ಳಿ. ಲೆಕ್ಕ ಗೊತ್ತಾಗೋದು ವಿಜ್ಞಾನ. ಗೊತ್ತಾಗದೆ ಇದ್ದಾಗ ಏನ್ ಮಾಡ್ತೀರಾ?
ಮತ್ ಮನನ ಮಾಡ್ತೀರಾ, ಮತ್ ಮನನ ಮಾಡಿದ್ರೆ ವಿಜ್ಞಾನ ಉಂಟಾಗತ್ತೆ. ಮನನ ಮಾಡೋದೇನೋ ಮತ್ತೆ ಮತ್ತೆ ಆಲೋಚನೆ ಮಾಡೋದು, ಚಿಂತನೆ ಮಾಡೋದು. ಚಿಂತನೆ ಆಲೋಚನೆ ಮಾಡೋದಕ್ಕೆ ಮನನ ಅಂತಾರೆ. ಮನನ ಚಿಂತನೆ ಮಾಡೋದು ಏನಾಗತ್ತೆ, ಅರಿವು ಉಂಟಾಗತ್ತೆ. ಆದ್ರಿಂದ ಯಾವಾಗ ಮನನ ಮಾಡುತ್ತಾನೋ ಆಗ ತಿಳ್ಕೊಳ್ತಾನೆ. ಮನನ ಮಾಡದೆ ಹೋದ್ರೆ ತಿಳ್ಕೊಳ್ಳೋದೇ ಇಲ್ಲ, ಮನನ ಮಾಡಿಯೇ ತಿಳಿಯುತ್ತಾನೆ. ಅದ ಮತ್ತೆ ಮನನ ಮಾಡೋದನ್ನು ತಿಳ್ಕೊಬೇಕಣಯ್ಯ ನಾರದ, ಮನನ ಮಾಡೋದನ್ನ ಏನು ಗೊತ್ತು ಮಾಡ್ಕೋಬೇಕು ಅಂತಂದ್ರು. ಪೂಜ್ಯರೇ ಅಂದ. ಏನಪ್ಪ ಆ ಮನನವನ್ನೇ ಮಾಡಿಸಿ, ಮನನವನ್ನೇ ತಿಳ್ಕೊಳ್ತೀನಿ, ಅದನ್ನೇ ಅರ್ಥ ಮಾಡಿಸಿ ಅಂದ್ರು. ಯದಾ ವೈ ಮನುತೆ ಇತಿ ಮತಿ ಮನನಂ ತರ್ಕಃ. ಯದಾ ವೈ ಮನುತೆ ಇತಿ ಮತಿ ಮನನಂ ತರ್ಕಃ. ಅಷ್ಟೇ ನೋಡಿ ಅಮೃತ ಭಾಷ್ಯ. ಯಾವಾಗ ಮನನ ಮಾಡುತ್ತಾನೋ ಅಂದ್ರೆ ಯೋಚನೆ ಮಾಡುತ್ತಾನೋ, ತರ್ಕ. ತರ್ಕ ಅಂದ್ರೆ ಏನು, ಯುಕ್ತಿಗಳಿಂದ ಜೋಡಿಸ್ಕೊಳ್ಳೋದು ತರ್ಕ. ಖಂಡಾನುಭವಗಳಿಂದ ಅಖಂಡಾನುಭವದ ಕಡೆಗೆ ಹೋಗುವ ಒಂದು ಮೆಥಡ್ ತರ್ಕ ಅಂದ್ರೆ. ಖಂಡಾನುಭವ, ತುಂಡು ಅನುಭವದಲ್ಲಿ ಜೋಡಿಸ್ಕೊಂಡು ಅಖಂಡಾನುಭವದ ಕಡೆಗೆ ನೀವು ಯಾವುದನ್ನು ಹೋಗ್ತೀರೋ ದಟ್ ಇಸ್ ಕಾಲ್ಡ್ ತರ್ಕ, ಮನನ, ಯುಕ್ತಿ. ಆಯ್ತಾ, ಮಾಡ್ಬೇಕು. ಹಾಗಾದ್ರೆ ಮನನ ಮಾಡ್ತೀನಿ, ಮನನ ತಿಳ್ಕೊತೀನಿ ಅಂತಂದಿಲ್ಲಪ್ಪ, ಮತಿಯನ್ನ ವಿಜ್ಞಾನ ಮಾಡ್ಬೇಕು ಅಂದ್ರು. ಅದನ್ನೇ ತಿಳಿಸ್ಕೊಡಿ ಅಂತಂದ. ಅದನ್ನ ತಿಳ್ಕೊಬೇಕಾದ್ರೆ ನಿಂಗೆ ಶ್ರದ್ಧೆ ಇರ್ಬೇಕೋ. ಯದಾ ವೈ ಶ್ರದ್ಧಾತಿ ಅಥ ಮನುತೆ, ವೈ ಶ್ರದ್ಧಾತಿ ಅಥ ಮನುತೆ, ಅಶ್ರದ್ಧನ್ ಮನುತೆ, ಅಶ್ರದ್ಧನ್ ಮನುತೆ, ಶ್ರದ್ಧದೇವ ಮನುತೆ, ಶ್ರದ್ಧದೇವ ಮನುತೆ, ಶ್ರದ್ಧಾತ್ವೇವ ವಿಜಿಜ್ಞಾಸಿತವ್ಯೇತಿ, ಶ್ರದ್ಧಾತ್ವೇವ ವಿಜಿಜ್ಞಾಸಿತವ್ಯೇತಿ, ಶ್ರದ್ಧಾಂ ಭಗವೋ ವಿಜಿಜ್ಞಾಸ ಇತಿ, ಶ್ರದ್ಧಾಂ ಭಗವೋ ವಿಜಿಜ್ಞಾಸ ಇತಿ. ಯದಾ ವೈ ಶ್ರದ್ಧಾತಿ ಅಥ ಮನುತೆ, ನಾಶ್ರದ್ಧನ್ ಮನುತೆ, ಶ್ರದ್ಧದೇವ ಮನುತೆ, ಶ್ರದ್ಧಾತ್ವೇವ ವಿಜಿಜ್ಞಾಸಿತವ್ಯೇತಿ, ಶ್ರದ್ಧಾಂ ಭಗವೋ ವಿಜಿಜ್ಞಾಸ ಇತಿ. ಯದಾ ವೈ ಶ್ರದ್ಧಾತಿ ಅಥ ಮನುತೆ, ನ ಅಶ್ರದ್ಧತ್ ಮನುತೆ. ಅಶ್ರದ್ಧನ್ ಹೌದು, ಅಶ್ರದ್ಧತ್ ನ ಅಶ್ರದ್ಧತ್ ಮನುತೆ, ಶ್ರದ್ಧತ್ ಏವ ಮನುತೆ, ಶ್ರದ್ಧಾ ತು ಏವ ವಿಜಿಜ್ಞಾಸಿತವ್ಯಾ ಇತಿ, ಶ್ರದ್ಧಾಂ ಭಗವಃ ವಿಜಿಜ್ಞಾಸೆ ಇತಿ. ಯಾವಾಗ ಶ್ರದ್ಧೆ ಇರ್ತಾನೋ, ಶ್ರದ್ಧೆ ಆಸ್ತಿಕ್ಯ ಬುದ್ಧಿ, ನಂಬಿಕೆ ಇರ್ತಾನೋ ಆಗ ಮನನ ಮಾಡ್ತಾನೆ. ನಾವು ಶ್ರದ್ಧೆ, ಅಯ್ಯೋ ನಂಗೆ ಹಂಗೆ ಆಸಕ್ತಿ ಇಲ್ಲಪ್ಪ, ನಂಗೆ ಶ್ರದ್ಧೆ ಇಲ್ಲ, ನಂಗೆ ನಂಬಿಕೆ ಇಲ್ಲ ಅಂದ್ರೆ ಅವನು ಮನನ ಮಾಡೋದೇ ಇಲ್ಲ. ಶ್ರದ್ಧದ ದೇವ, ಶ್ರದ್ಧೆ ಇಟ್ಟವನು, ಆಸ್ತಿಕ್ಯ ಬುದ್ಧಿ ಇಟ್ಟವನು, ನಂಬಿಕೆ ಇಟ್ಟವನೇ ಮನನ ಮಾಡುತ್ತಾನೆ. ಅದರಿಂದ ಶ್ರದ್ಧೆಯಿಂದ ತಿಳ್ಕೊಬೇಕಣಯ್ಯ. ಶ್ರದ್ಧಾತ್ವ ಜಿಜ್ಞಾಸಿತವ್ಯ ಅಂದ್ರು. ಪೂಜ್ಯರೆಯಿಂದ ಏನಪ್ಪ ಶ್ರದ್ಧೆಯಿಂದ ತಿಳಿಸ್ಕೊಡಿ, ಶ್ರದ್ಧೆಯಿಂದ ವಿಚಾರ ಮಾಡ್ತೀನಿ, ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಹೇಳ್ಕೊಡಿ ಅಂತಾನೆ ಪುಣ್ಯಾತ್ಮ. ಹಿಂಗೇನು ಇಲ್ಲ, ಶ್ರದ್ಧೆಯಿಂದ ವಿಚಾರ ಮಾಡ್ಬೇಕಣಯ್ಯ, ಶ್ರದ್ಧೆಯಿಂದ ಕಂಡ್ಕೋಬೇಕು, ತಿಳ್ಕೊಬೇಕು ಅಂದ್ರೆ ಅದನ್ನ ಎಲ್ಲದಕ್ಕೂ ಎಲ್ಲ ಹೇಳ್ಕೊಡ್ಬೇಕು. ಮುಂದೆ ಇವರೇ ಹೇಳ್ಕೊಡ್ತಾ ಇದ್ದಾರೆ. ಶ್ರದ್ಧೆ ಇದ್ರೆ ಗೊತ್ತಾಗತ್ತೆ, ಶ್ರದ್ಧೆ ತಿಳ್ಕೊಬೇಕು ಅಂದ್ರೆ ಶ್ರದ್ಧೆಯನ್ನೇ ಪೂಜ್ಯರ ವಿಚಾರ ಮಾಡ್ತೀನಿ ಇಂದ. ಮಂತವ್ಯ ವಿಷಯ ಆದರ ಆಸ್ತಿಕ್ಯ ಬುದ್ಧಿ ಶ್ರದ್ಧಾ. ಮಂತವ್ಯ ವಿಷಯ ಆದರ ಆಸ್ತಿಕ್ಯ ಬುದ್ಧಿ ಶ್ರದ್ಧಾ. ಮನನ ಮಾಡಬೇಕಾದ ವಿಷಯದಲ್ಲಿ ಪ್ರೀತಿ ಇರಬೇಕು, ಆಸಕ್ತಿ ಇರಬೇಕು, ನಂಬಿಕೆ ಇರಬೇಕು. ಅದು ಶ್ರದ್ಧೆ ಅಂದ್ರೆ. ನಿಮ್ಗೆ ಯಾವುದನ್ನು ಮನನ ಮಾಡಬೇಕೋ ಅದ್ರ ಬಗ್ಗೆ ನಿಮ್ಗೆ ಪ್ರೀತಿ ಆಸಕ್ತಿ ಇಲ್ಲ ಅಂದ್ರೆ ಮನನ ಮಾಡಕ್ ಹೋಗಲ್ಲ ನೀವು. ಸುಮ್ಮನೆ ಯಾವುದೋ ಒಂದು ದ್ವೀಪದ ವಿಚಾರ, ನಮ್ಗೆ ಸಂಬಂಧಪಟ್ಟಿದ ಶಾಖ ದ್ವೀಪ, ಅಲ್ಲಲ್ಲಿ ಏನಿದೆ ವಿಚಾರ ಮಾಡಿ ಅಂದ್ರೆ ಅಯ್ಯೋ ನಮ್ಗೆ ಆಸಕ್ತಿ ಸ್ವಾಮಿ ಆ ವಿಚಾರ ಅಂದ್ಬಿಡ್ತೀರಾ, ಮನನ ಮಾಡಕ್ ಹೋಗಲ್ಲ. ಏನಿದ್ರು ದೇವ್ರದ್ದು ಅನುಗ್ರಹ ಇರ್ಲೇಬೇಕು ಅನ್ಸುತ್ತೆ ಅಲ್ವಾ ಗುರುಗಳೇ? ಇಟ್ಕೊಂಡು ಏನು ಆಗ್ತೇನೂ ಇರ್ಬೋದು. ದೇವರ ಅನುಗ್ರಹ ಹೊಸದಾಗಲ್ಲಮ್ಮ, ಇದ್ದೇ ಇದೆ, ಅದು ನೀವು ತಗೋಬೇಕಷ್ಟೇ. ಒಬ್ರೊಬ್ರಿಗೆ ಅಷ್ಟೊಂದು ಕಷ್ಟ ಇರುತ್ತೆ, ಒಂಥರ ಅದು ಈಸಿ ಇರಲ್ಲ ಒಬ್ರೊಬ್ರಿಗೆ ಅನ್ಸುತ್ತೆ ನನ್ಗೆ. ಅಲ್ಲಮ್ಮ, ದೇವರ ಅನುಗ್ರಹ ಅನ್ನೋದು ಹೊಸದಾಗ ಆಗೋದಲ್ಲ, ದೇವರ ಅನುಗ್ರಹ ಮಾಡ್ಬಿಟ್ಟಿದ್ದಾನೆ, ಅದನ್ನು ತಗೊಳ್ಳುವಂತ ಒಂದು ಕೆಪಾಸಿಟಿ ಸಂಪಾದನೆ ಮಾಡ್ಕೋಬೇಕು. ನದಿ ಹರಿತಾ ಇದೆ, ಈ ಲೋಟದಲ್ಲೂ ನೀರು ತರ್ಬೋದು, ಚೊಂಬಲ್ಲೂ ತರ್ಬೋದು, ಬಿಕೆಟಲ್ಲೂ ತರ್ಬೋದು. ಹಾಗೆ ಭಗವಂತ ಅನುಗ್ರಹ ಅಂತ ಹೊಸದಾಗಿ ಕೊಡೋದಿಲ್ಲ, ಅನುಗ್ರಹ ಪೂರ್ತಿ ಮಾಡ್ಬಿಡಿ. ಆ ಅನುಗ್ರಹ ತೆಗೆದುಕೊಳ್ಳುವಂತಹ ಆ ರಿಸೀವರ್ ಇದೆಯಲ್ಲ, ನಿಮ್ ಮನಸ್ಸು ಬುದ್ಧಿ ಅದು ಕರೆಕ್ಟ್ ಆಗಿದ್ರೆ ಅದು ಅನುಗ್ರಹ ತಗೊಂಡ್ಬಿಡತ್ತೆ.
ಅನುಗ್ರಹ ಇದ್ಬಿಟ್ಟಿದೆ. ಪರಮಾತ್ಮ ಅನುಗ್ರಹ ಹೊಸದಾಗಿ ಮಾಡೋದಿಲ್ಲ, ಅನುಗ್ರಹ ಅನ್ನೋದು ಇಟ್ಬಿಟ್ಟಿದ್ದಾನೆ. ನಿಮ್ಮ ಮನಸ್ಸು ಯಾವಾಗ ಪ್ಯೂರ್ ಆಗತ್ತೆ ಅವಾಗ ಆ ಅನುಗ್ರಹವನ್ನ ಅಬ್ಸರ್ವ್ ಮಾಡುತ್ತೆ, ಹೇಳ್ಕೊಳತ್ತೆ. ಅವಾಗ ಅನುಗ್ರಹ ಆಯಿತು ಅಂತ ಪರಮಾತ್ಮ ಅನುಗ್ರಹ ಮಾಡ್ದ ಅಂತ ಔಪಚಾರಿಕ ಹೇಳ್ಬೇಕು. ಅನುಗ್ರಹ ಮಾಡೋದಕ್ಕೆ ಒಂದು ಹೊಸ ಕ್ರಿಯೆ ಇಲ್ಲ ಪರಮಾತ್ಮನಿಗೆ, ಒಂದು ವ್ಯಾಪಾರ ಇಲ್ಲ, ವಿಶೇಷ ಚೇಷ್ಟೆ ಇಲ್ಲ. ಯಾವಾಗ ಅನುಗ್ರಹ ಮಾಡಿದವನೇ, ಅನುಗ್ರಹ ಸ್ವಭಾವ, ಕರುಣಾಮೂರ್ತಿ. ಅಪಾರ ಕರುಣಾ ಸಿಂಧುಂ ಅಂತ ಹೇಳೋದು. ಅಪಾರವಾದ ಕರುಣಾ ಸಿಂಧು, ದಯಾಸಾಗರ ಅವನು. ಹಾಗಾದ್ರಿಂದ ಅವನು ನಿರಂತರವಾಗಿ ಕಾರುಣ್ಯ ಇಟ್ಟಿದ್ದಾನೆ, ಪ್ರೇಮ ಇಟ್ಟಿದ್ದಾನೆ, ಅನುಗ್ರಹ ಇಟ್ಟಿದ್ದಾನೆ. ನಾವು ವಿಷಯೋನ್ಮುಖರಾಗಿ ಮಾಡಬಾರ್ದನ್ನು ಮಾಡಿ, ಕೇಳಬಾರ್ದನ್ನು ಕೇಳಿ, ತಿನ್ನಬಾರ್ದನ್ನು ತಿಂದು ಏನೇನೋ ಮಾಡಿ ಕೆಡಿಸ್ಕೊಂಡಿದ್ವಿ ಮನಸ್ಸನ್ನ. ಆ ಮನಸ್ಸನ್ನು ಸರಿ ಮಾಡ್ಕೋಬೇಕು. ಯಾವುದು ಶಾಸ್ತ್ರ ಹೇಳುತ್ತೋ ಅದನ್ನೇ ಮಾಡಿಕೊಂಡು, ಶಾಸ್ತ್ರೋಕ್ತ ಭಾವನೆ, ಶಾಸ್ತ್ರೋಕ್ತ ಕರ್ಮ, ಶಾಸ್ತ್ರೋಕ್ತವಾದ ತಿಳುವಳಿಕೆ ಅದನ್ನೇ ಬೆಳೆಸ್ಕೊಂಡು ಹೋಗ್ತಾ ಹೋದರೆ ತಾನೇ ಭಗವದ್ ಅನುಗ್ರಹ ತೋರ್ಕೊಳುತ್ತೆ, ಅಭಿವ್ಯಕ್ತವಾಗುತ್ತೆ. ಈ ಕನ್ನಡಿನ ಎಷ್ಟು ಚೆನ್ನಾಗಿ ತಿಕ್ತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಮುಖ ಪ್ರತಿಬಿಂಬ ಕಾಣುತ್ತೆ. ಬ್ಲರ್ ಆಗಿದ್ರೆ ಕನ್ನಡಿ ದೋಷ ಅಲ್ಲ, ಕೊಳೆ ಕೂತ್ಕೊಂಡಿದೆ, ಮಂಜು ಇಬ್ಬನಿ ಇದೆ, ಕಾಣಲ್ಲ. ಹಾಗೆ ನಿಮ್ಮ ಮನಸ್ಸನ್ನು ಚೆನ್ನಾಗಿ ಆ ರಾಗಾದಿ ದೋಷಗಳನ್ನ, ಕಾಮಾದಿ ದೋಷಗಳನ್ನ ಭಗವದ್ಭಕ್ತಿ, ಭಗವದ್ ಆರಾಧನೆ, ಪೂಜೆ, ಸ್ತೋತ್ರ, ಜಪ, ಅನುಷ್ಠಾನ, ಉಪವಾಸಾದಿಗಳಿಂದ ಪ್ಯೂರ್ ಮಾಡಿಕೊಂಡ್ರೆ ತಾನೇ ಎದ್ಕೊಳುತ್ತೆ. ಎಷ್ಟರ ಮಟ್ಟಿಗೆ ನೀವು ಒಲಿತೀರ, ನಿಮಗೆ ಆಸಕ್ತಿ ಇರಬೇಕು, ಅದರಲ್ಲೇ ಒಲಿಬೇಕು. ಆಸಕ್ತಿ ಇಡಿ ಹೋದ್ರೆ ಅದೇ ಆ ಶ್ರದ್ಧೆ ಅಂದ್ರೆ. ಆ ಆದರ, ಆಸ್ತಿಕೆ, ನಂಬಿಕೆ, ಅಲ್ಲಿ ಇದು ಶ್ರದ್ಧೆ ಇದ್ರೆ ತಾನೇ ಪ್ರವೃತ್ತಿ ಬರುತ್ತೆ. ಪ್ರವೃತ್ತಿ ಬಂದ್ರೆ ಆಮೇಲೆ ಅದಾಗುತ್ತೆ. ನೆನ್ನೆ ಒಬ್ರು ಕೇಳಿದ್ರು, ಏನು ಎಲ್ಲರೂ ಕೂಡ ಈಗ ಹೆಂಗಸನ್ನು ನೋಡ್ಲೇಬಾರ್ದು, ಮದುವೆನೇ ಆಗದೆ ಸನ್ಯಾಸ ಅಂತ ಬಿಟ್ರೆ ಪ್ರಜಾಸಂತತಿಯೆಲ್ಲ ಹೆಂಗಾಗುತ್ತೆ? ಅಯ್ಯೋ, ಎಲ್ಲೆಲ್ಲಿ ಬರ್ತಾರೆ ಎಲ್ರು? ಪ್ರಪಂಚದಲ್ಲಿ ಆ ಜನರೇ ಜಾಸ್ತಿ, ಭೋಗಾಸಕ್ತರು, ವಿಷಯಾಸಕ್ತಿ ಜನರೇ ಜಾಸ್ತಿ ಹೊರತು ಅದು ಬೇಡ ಅಂತನ್ನೋರು ಲಕ್ಷಕ್ಕೋ ಕೋಟಿಗೋ ಒಬ್ಬ. ಹಾಗಾದ್ರಿಂದ ಹೆದರ್ಕೋಬೇಕಾಗಿಲ್ಲ. ಎಲ್ಲರೂ ಜ್ಞಾನಿ ಆಗ್ಬಿಟ್ರೆ ಪ್ರಪಂಚ ಏನಾಗ್ಬಿಡುತ್ತೆ? ಎಲ್ಲರೂ ಸನ್ಯಾಸಿ ಆಗ್ಬಿಟ್ರೆ ಅಯ್ಯೋ ಭ್ರಾಂತೆ, ಎಲ್ಲರೂ ಸನ್ಯಾಸಿ ಆಗ್ತಾರಾ? ಹೇಳಿದ್ರು ಆಗಲ್ಲ. ನೀವು ಹೇಳ್ತಾರೆ ಅವಿವೇಕ, ಬುದ್ಧಿ ಇಲ್ಲ, ಯಾರು ಮಾಡ್ತಾರೆ ಅಂತ ಬೈತಾರೆ ಹೊರತು ಯಾರಿಗೂ ಈ ಪರಮಾರ್ಥ ವಿಷಯದಲ್ಲಿ ಆಸಕ್ತಿ ಬರಲ್ಲ, ಪ್ರವೃತ್ತಿ ಬರಲ್ಲ. ತೆಗಿಯೋಲ್ಲ. ಸನ್ಯಾಸಿ ಆಗಕ್ಕೂ ಒಂಥರ ಒಂದ್ ಲೆವೆಲ್ ಮೆಚುರಿಟಿ ಬೇಕು ಅನ್ಸುತ್ತೆ ಎಲ್ಲರಿಗೂ. ಹಂಗೆ ಎಲ್ಲರಿಗೂ ಈ ಮೆಚುರಿಟಿ ಈಗ ತಂದ್ಬಿಟ್ರೆ ಉಪದೇಶದಿಂದ ಎಲ್ಲರಿಗೂ ಮೆಚುರಿಟಿ ಕೊಟ್ಟು ಎಲ್ರಿಗೂ ಅಂತರ್ಮುಖ ಆಗ್ಬಿಟ್ರೆ, ಎಲ್ಲರೂ ಹುಡುಗರ ಬ್ರಹ್ಮಚಾರಿಗಳ ಸನ್ಯಾಸ ಮಾಡಿಬಿಟ್ರೆ ಮುಂದೆ ಪ್ರಜಾಸಂತತಿಯೇ ಇಲ್ಲ ಆಗುತ್ತಲ್ಲ ಅಂತ ಅವ್ರ ಪ್ರಶ್ನೆ. ಅಯ್ಯೋ, ಅದನ್ನು ಒಳ್ಳೇದೇ ಆಗಿದ್ರೆ, ಅದು ಬರೋಲ್ಲ ಆ ಮಾರ್ಗಕ್ಕೆ ಯಾರಿಗೆ. ಅಯ್ಯೋ, ಆ ಪ್ರಪಂಚದ ಸೆಳೆತ ಜೋರಾಗಿದೆ, ವಿಷಯಾಸಕ್ತಿ ಜೋರಾಗಿದೆ, ದುಡ್ಡು, ಆ ಮೋಹ, ಆ ಬಂಧುಗಳ ಪ್ರೇಮ, ಆ ವಿಷಯಾಸಕ್ತಿ ಜೋರಾಗಿರ್ಬೇಕಾದ್ರೆ ಯಾರು ಬರ್ತಾರೆ? ಹೇಳಿದ್ರು ತಿಳಿಸ್ಕೊಟ್ಟು ಬರಲ್ಲ, ಹಾಗಾಗಿಯೇ ಹೋಗ್ತಾರೆ. ಏನ್ ಮಾಡಿದ್ರು ಬರಲ್ಲ ಜನ. ಆಸ್ತಿಕ್ಯ ಬುದ್ಧಿಯೇ ಶ್ರದ್ಧಾ ಅಂದ್ರು. ಯದಾ ವೈ ನಿಶ್ತಿಷ್ಠತಿ ಅಥ ಶ್ರದ್ಧಾತಿ, ನಿಷ್ಠತಿ ಅಥ ಶ್ರದ್ಧಾತಿ, ನಾನಿಷ್ಠನ್ ಶ್ರದ್ಧಾತಿ, ನಾನಿಷ್ಠನ್ ಶ್ರದ್ಧಾತಿ, ನಿಷ್ಠನ್ನೇವ ಶ್ರದ್ಧಾತಿ, ನಿಷ್ಠನ್ನೇವ ಶ್ರದ್ಧಾತಿ, ನಿಷ್ಠಾತ್ವೇವ ಜಿಜ್ಞಾಸಿತವ್ಯೇತಿ, ನಿಷ್ಠಾತ್ವೇವ ವಿಜಿಜ್ಞಾಸಿತವ್ಯೇತಿ, ಭಗವೋ ವಿಜಿಜ್ಞಾಸ ಇತಿ, ನಿಷ್ಠಾಂ ಭಗವೋ ವಿಜಿಜ್ಞಾಸ ಇತಿ. ಯದಾ ವೈ ನಿಷ್ಠತಿ ಅಥ ಶ್ರದ್ಧಾತಿ, ನಾನಿಷ್ಠನ್ ಶ್ರದ್ಧಾತಿ, ನಿಷ್ಠನ್ನೇವ ಶ್ರದ್ಧಾತಿ, ನಿಷ್ಠಾತ್ವೇವ ವಿಜಿಜ್ಞಾಸಿತವ್ಯೇತಿ, ನಿಷ್ಠಾಂ ಭಗವೋ ವಿಜಿಜ್ಞಾಸ ಇತಿ. ಯದಾ ವೈ ನಿಷ್ಠತಿ ಅಥ ಶ್ರದ್ಧಾತಿ, ನಾನಿಷ್ಠನ್ ನ ಪರಿಸ್ಥಿಷ್ಠನ್ ನಿಷ್ಠನ್ ಶ್ರದ್ಧಾತಿ, ನಿಷ್ಠನ್ ಏವ ಶ್ರದ್ಧಾತಿ, ನಿಷ್ಠಾ ತು ಏವ ವಿಜಿಜ್ಞಾಸಿತವ್ಯಾ ಇತಿ. ನಿಷ್ಠಾಂ ಭಗವಃ ವಿಜಿಜ್ಞಾಸೆ ಇತಿ. ಯದಾ ಯಾವಾಗಲೇ ನಿಷ್ಠಿಷ್ಠತೆಯೇನೋ ನಿಷ್ಠೆಯಿಂದ ಇರುವನಾಗ್ತಾನೋ, ನಿಷ್ಠೆಯಿಂದ ಶ್ರದ್ಧೆ ಬರುತ್ತೆ. ನಿಷ್ಠೆಯಿಂದ ತಾತ್ಪರ್ಯದಿಂದ ಅಲ್ಲೇ ಕೂರೋದು, ಅದೇ ಬೇಕು ಅಂತ ಅನ್ಕೊಳ್ಳೋದು. ಶ್ರದ್ಧೆಯಿಂದ ನಂಬಿಕೆ, ಪ್ರೀತಿ, ಅದರಲ್ಲಿ ಆ ತಿಳ್ಕೊಳ್ಬೇಕಾದ ವಿಷಯದಲ್ಲಿ ನಂಬಿಕೆ, ಪ್ರೀತಿ ಇರೋದು ಶ್ರದ್ಧೆ. ಆ ಶ್ರದ್ಧೆಗೆ ಒಂದು ನಿಷ್ಠೆ ಬೇಕು, ತತ್ಪರತೆ ಬೇಕು, ಅದೇ ಬೇಕು ಅಂತ ದಾದ ಹತ್ತೋದು ಅಂತ ಅಲ್ಲ. ನಿಷ್ಠೆ ಅಂದ್ರೆ ಡಿಸಿಪ್ಲಿನ್, ಡಿಸಿಪ್ಲಿನ್ ಅಂತ ಅನ್ಕೋಬಹುದಲ್ವಾ? ಯಾವುದು ನಿಷ್ಠೆ? ನಿಷ್ಠೆ ಅಂದ್ರೆ ಡಿಸಿಪ್ಲಿನ್ ಅಲ್ಲ, ತಹತಹತೆ. ಆ ತಹತಹತೆ ಅದೇ ಬೇಕು, ಅದೇ ಬೇಕು, ತುಡಿತ.
ತುಡಿತ ಏನಂತೀರಿ ನೀವು? ತುಡಿತ ತಹತೆ ಇದು ನನಗೂ ಬೇಕು, ಇಂಗ್ಲಿಷ್ ವರ್ಡ್ ಬರ್ತಾ ಇಲ್ಲ, ಅರ್ಥ ಆಯ್ತು ಅರ್ಥ. ಅದೇ ಬೇಕು ಅದೇ ಬೇಕು ಅದೇ ಬೇಕು, ಅದು ಇಲ್ಲದೆ ಆಗೋದೇ ಇಲ್ಲ ಅಂತ ಹೇಳಿ ಆ ತತ್ಪರತೆಯಿಂದ ಅದೇ ಬೇಕು ಅನ್ನೋ ಹಠ ನಿಷ್ಠೆ ಹೊರತಾನೋ ಆಗ ಶ್ರದ್ಧೆ ಬರುತ್ತೆ. ಬೇಕೇ ಬೇಕು ನಿಮ್ಗೆ ಅನ್ಸಿದ್ರೆ ಶ್ರದ್ಧೆ ಬರುತ್ತೆ. ನಿಷ್ಠೆ ಇಲ್ಲದೆ ಹೋದ್ರೆ ಆ ತತ್ಪರತೆ ತಹತೆ ಇಲ್ಲದೆ ಹೋದ್ರೆ ಶ್ರದ್ಧೆ ಬರೋದಿಲ್ಲ. ಅದನ್ನ ತತ್ಪರತೆಯನ್ನ ತಿಳ್ಕೊಬೇಕಪ್ಪ, ಆ ತಹತೆ ತಂದ್ಕೋಬೇಕಪ್ಪ ಅಂತಂದ್ರು ಸಂಸ್ಕುಮಾರರು. ನಿಷ್ಠಾತ್ವ ಜಿಜ್ಞಾಸ ನಿಷ್ಠೆಯನ್ನ ಆ ತತ್ಪರತೆಯನ್ನ ಕಂಡ್ಕೋಬೇಕು ಅಂದ್ರು. ಪೂಜ್ಯರೇಂದ ಏನು ಅದನ್ನೇ ಹೇಳಿ ಸ್ವಾಮಿ. ಆ ತಹತೆ ಹೆಂಗ್ ಬರುತ್ತೆ, ಆ ನಿಷ್ಠೆ ಹೇಗ್ ಬರುತ್ತೆ, ಆ ತತ್ಪರತೆ ಹೇಗ್ ಬರುತ್ತೆ ಅದನ್ನೇ ತಿಳಿಸ್ಕೊಡಿ. ನೀವು ಏನಾಗ್ಬೇಕು ಅಂತೀರ ಅದನ್ನ ಹೇಳ್ಕೊಡಿ ಅಂತೀನಿ ನಾನು ಅಷ್ಟೇ. ನಂದಿನ್ನೇನು ಇಲ್ಲ, ಅದನ್ನೇ ಹೇಳಿ ಸ್ವಾಮಿ ಅಂತ ತಗೊಂಡ್ಬಿಟ್ಟಲ್ಲ. ಎಷ್ಟಲ್ಲ ನಿಷ್ಠಾ ಗುರು ಶುಶ್ರೂಷಾದಿ ತತ್ಪರತ್ವ ಬ್ರಹ್ಮಜ್ಞಾನಾಯ. ಗುರು ಶುಶ್ರೂಷಾದಿ ತತ್ಪರತ್ವಂ ಬ್ರಹ್ಮ ವಿಜ್ಞಾನಾಯ. ನಿಷ್ಠೆಯನ್ನು ಏನು? ಗುರು ಶುಶ್ರೂಷೆ ಮಾಡೋದು ಫಿಸಿಕಲ್ ಆಗಿ, ಅಮಾನಿತ್ವಾದಿ ಗುಣಗಳನ್ನ ಆಂತರಿಕವಾಗಿ ಬುದ್ಧಿಯಲ್ಲಿ ಮನಸ್ಸಿನಲ್ಲಿ ಉಳಿಸ್ಕೋಬೇಕು. ಹೀಗೆ ಗುರು ಶುಶ್ರೂಷೆ ಆದಿ ಹಾಕಿದ್ದವು. ಗುರು ಶುಶ್ರೂಷೆ ಮುಂತಾದವುಗಳು ಅಮಾನಿತ್ವಾದಿ ಗುಣಗಳನ್ನ ಹಾಕೊಳ್ಳೋದು, ಶಬದಮಾದಿ ಗುಣಗಳನ್ನು ಕೂಡ್ಕೊಂಡವನಾಗಿರೋದು. ಇದಿಷ್ಟು ಬ್ರಹ್ಮಜ್ಞಾನಕ್ಕೆ ಇದೆಲ್ಲ ಬೇಕು ಕಣಪ್ಪ. ಇದೆಲ್ಲ ಇಲ್ಲದೆ ಹೋದ್ರೆ ನಿಂಗೆ ಬ್ರಹ್ಮಜ್ಞಾನ ಬರೋದಿಲ್ಲ ಅಂದ್ರು. ಹೌದೇ? ಹಾಗಿದ್ರೆ ಆ ನಿಷ್ಠೆಯನ್ನೇ ತಿಳಿಸ್ಕೊಡಿ ಸ್ವಾಮಿ. ಅದು ಹೇಗೆ ಬರುತ್ತೆ ಅಂತ, ಅದನ್ನ ಹೇಗೆ ಮಾಡಿ ಹೇಗೆ ನಡ್ಕೊಂಡ್ರೆ ಅದು ಆ ನಿಷ್ಠೆ ತತ್ಪರತೆ ಬರುತ್ತೆ ಅಂತ ಕೇಳಿದ್ರು. ಅದಕ್ಕೆ ಹೇಳ್ತಾರೆ ಯದಾವಿ ಕರೋತಿ, ಇಂಪ್ಲಿಮೆಂಟ್ ಮಾಡ್ಕೋಬೇಕು, ನೀ ತೊಡಗಬೇಕು, ತೊಡಗದೆ ಹೋದ್ರೆ ಆಗೋಲ್ಲ ಅಂತ ಇದ್ದಾರೆ. ಯದಾವಿ ಕರೋತಿ ಅಥ ನಿಸ್ತಿಷ್ಠತಿ, ಯದಾವೈ ಕರೋತಿ ಅಥ ನಿಸ್ತಿಷ್ಠತಿ, ನಾ ಕೃತ್ವಾ ನಿಸ್ತಿಷ್ಠತಿ, ನಿಸ್ತಿಷ್ಠತಿ, ಕೃತ್ವೈವ ನಿಸ್ತಿಷ್ಠತಿ, ಕೃತಿಸ್ತ್ವೇವ ವಿಜಿಜ್ಞಾಸಿತವ್ಯೇತಿ, ಕೃತಿಂ ಭಗವೋ ವಿಜಿಜ್ಞಾಸ ಇತಿ, ಭಗವೋ ವಿಜಿಜ್ಞಾಸ ಇತಿ. ಯದಾ ವೈ ಕರೋತಿ ಅಥ ನಿಸ್ತಿಷ್ಠತಿ, ನಾಗೃತ್ವಾ ನಿಸ್ತಿಷ್ಠತಿ, ಋತ್ವೈವ ನಿಸ್ತಿಷ್ಠತಿ, ಋತಸ್ತ್ವೈವ ವಿಜಿಜ್ಞಾಸಿತವ್ಯೇತಿ, ಕೃತಿಂ ಭಗವೋ ವಿಜಿಜ್ಞಾಸ ಇತಿ. ಯದಾ ವೈ ಕರೋತಿ ಅಥ ನಿಸ್ತಿಷ್ಠತಿ, ನ ಅಕೃತ್ವಾ ನಿಸ್ತಿಷ್ಠತಿ, ಕೃತ್ವಾ ಏವ ನಿಸ್ತಿಷ್ಠತಿ, ಕೃತಿಃ ತು ಏವ ವಿಜಿಜ್ಞಾಸಿತವ್ಯಾ ಇತಿ, ಕೃತಿಂ ಭಗವಃ ವಿಜಿಜ್ಞಾಸೆ ಇತಿ. ಯಾವಾಗ ಮನುಷ್ಯ ಮಾಡೋಕ್ಕೆ ಶುರು ಮಾಡ್ತಾನೋ ಅಂತಾರೆ, ಅಯ್ಯೋ ಪೂಜೆ ಮಾಡೋಕ್ಕೆ ಬೇಜಾರು, ಸಂಧಾನೆ ಮಾಡೋಕ್ಕೆ ಬೇಜಾರು, ಶ್ರದ್ಧೆನೇ ಇಲ್ಲಲ್ಲ ಅಂತಾರೆ. ಶ್ರದ್ಧೆ ಇಲ್ಲ ನೋಡು, ಮುಂಚೆ ಶ್ರದ್ಧೆ ಆಸಕ್ತಿ ಇರಲ್ಲ, ನೀನು ಮಾಡು. ನೀ ಮಾಡ್ತಾ 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 ಶ್ರದ್ಧೆ ಬರುತ್ತೆ, ನಿಂಗೆ ಆಸಕ್ತಿ ಬರುತ್ತೆ ಅಂತಾರೆ ಲೋಕದಲ್ಲೂ. ಮುಂಚೆನೆ ನಂಗೆ ಶ್ರದ್ಧೆ ಬರಬೇಕು, ನಂಗೆ ಆ ತತ್ಪರತೆ ಬರಬೇಕು, ಬರೋಲ್ಲ. ನೀವು ಮಾಡ್ತಾ 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 ಇದು ನಂಗೆ ಒಗ್ಗಿಬಿಡುತ್ತೆ, ಹಿತವಾಗ್ಬಿಡುತ್ತೆ. ಆಮೇಲೆ ಸಂಧ್ಯಾವನೆ ಬಿಡೋಕ್ಕೆ ಆಗಲ್ಲ, ಪೂಜೆ ಬಿಡೋಕ್ಕೆ ಆಗಲ್ಲ. ಅದನ್ನ ಇಂಪ್ಲಿಮೆಂಟ್ ಮಾಡ್ಕೋ, ಮಾಡೋದನ್ನು ಕಲ್ತ್ಕೋ. ಅದು ತೊಡಗೋದು ಅಂತಂತಲ್ಲ ಕನ್ನಡದಲ್ಲಿ, ತೊಡಗಬೇಕು. ತೊಡಗಿದರೆ ಆ ಮಾಡ್ತಾ 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 ನಿಷ್ಠೆನೂ ಬರುತ್ತೆ, ಕೃತಿ ಇದು ಬರುತ್ತೆ, ಏನು ಶ್ರದ್ಧೆಯೂ ಬರುತ್ತೆ, ಮನನವೂ ಬರುತ್ತೆ, ವಿಜ್ಞಾನವೂ ಬರುತ್ತೆ. ಹಾಗೆ ಮುಂಚೆ ಕೃತಿ ಇರಬೇಕು. ಯದಾವಿ ಕರೋ, ಯಾವಾಗ ಮಾಡ್ತಾನೋ ಆವಾಗ ನಿಷ್ಠೆ ಬರುತ್ತೆ. ಮಾಡದೆ ಹೋದ್ರೆ ಬರೀ ಇಂಟೆಲೆಕ್ಚುಯಲ್ ತಿಳ್ಕೊಂಡ್ರೆ ಹೇಳಿದಾರೆ ಅಂತ ಬಿಟ್ಬಿಡ್ತಾನೆ. ಕೃತ್ಯ ನಿಷ್ಠೆ ಮಾಡಿಯೇ ನಿಷ್ಠೆ ಬರುತ್ತೆ. ಕೃತಿಯನ್ನ ಮಾಡೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ತಿಳ್ಕೊಬೇಕಣೋ. ಮಾಡೋದ್ರಲ್ಲಿ ನೀವು ಮುಳುಗಬೇಕು, ಮಾಡುವನಾಗಬೇಕು. ಕೃತಿ ಅಂತ ಅದೆಲ್ಲ ಪ್ರಾಕ್ಟಿಕಲ್ ಆಗಿ ಅದನ್ನು ತೊಡಗಬೇಕು ಅಂತ ಅನ್ನೋಣ. ಪೂಜ್ಯರೇಂದ ಏನಪ್ಪ ಆ ಕೃತಿಯನ್ನೇ ಅದನ್ನೇ ಹೇಳಿ ಏನ್ ಮಾಡ್ಬೇಕು, ಹೇಗೆ ಅದನ್ನ ತೊಡಗಬೇಕು, ಇಂಪ್ಲಿಮೆಂಟ್ ಮಾಡೋದು ಹೇಗೆ ಅದನ್ನು ಹೇಳಿ ಎಂದ್ರು. ಯದಾ ವೈ ಕರೋತಿ ಕೃತಿ ಇಂದ್ರಿಯ ಸಂಯಮ, ಚಿತ್ತೈಕಾಗ್ರತಾಕರಣಂ ಯಾವಾಗ ಮಾಡುತ್ತಾನೋ, ಮಾಡೋದು ಅಂದ್ರೆ ಏನೋ, ಕೃತಿಯಿಂದ ಇಂದ್ರಿಯಗಳನ್ನೆಲ್ಲ ಬಿಗಿ ಹಿಡಿದು ಚಿತ್ತದ ಏಕಾಗ್ರತೆ ಮಾಡಿಕೊಂಡು ಅದು ತೊಡಗೋದು, ಆ ವಿಚಾರ ಮಾಡಿ ತೊಡಗೋದು. ಯಾಕಂದ್ರೆ ಬರೀ ನಿಷ್ಠೆಯಲ್ಲೇ ಆ ಸೇರ್ ಹೋಗ್ಬಿಡುತ್ತೆ. ಅದು ಶಮದಮಾದಿಗಳು, ಅಮಾನಿತ್ವಾದಿಗಳು, ಗುರು ಶುಶ್ರೂಷೆ, ಅದೇ ಇದು ಸಮಾನಾರ್ಥಕ ಆಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ವಿಶೇಷ ಅರ್ಥ ಹೇಳ್ಬೇಕಾದ್ರೆ ಕೃತಿಯಲ್ಲಿ ಆ ಇಂದ್ರಿಯ ಸಂಯಮ ಚಿತ್ತೈಕಾಗ್ರತೆ ಮಾಡಿಕೊಂಡು ಅದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋ, ತೊಡಗಬೇಕು, ಇಳಿಬೇಕು.
ಸತ್ಯಾಂ ಹಿ ತಸ್ಯಾಂ ನಿಷ್ಠಾದೀನಿ ಯಥೋಕ್ತಾನಿ ಭವಂತಿ ವಿಜ್ಞಾನಾವಸಾನಾನೇ. ಸತ್ಯಾಂ ಹಿ ತಸ್ಯಾಂ ನಿಷ್ಠಾದೀನಿ ಯಥೋಕ್ತಾನಿ ಭವಂತಿ ವಿಜ್ಞಾನಾವಸಾನಾನಿ. ಇಂದ್ರಿಯ ಸಂಯಮ, ಚಿತ್ತೈಕಾಗ್ರತೆ ಇತ್ಯಾದಿಗಳು ಇದ್ದು ಬಿಟ್ರೆ ನಿಷ್ಠೆಯೇ ಮುಂತಾದ ಮೇಲೆ ಹೇಳಿದ್ದಾದ ನಿಷ್ಠೆ, ಆಮೇಲೆ ಶ್ರದ್ಧೆ, ಮನನ, ವಿಜ್ಞಾನ, ಸತ್ಯ ಎಲ್ಲವೂ ತಾನೇ ಕುಡ್ಕೊಂಡು ಬರುತ್ತೆ. ಮುಂದಿಂದ ಇದ್ದು ಬಿಟ್ರೆ ಹಿಂದಿನ ತಾನೇ ಬರುತ್ತೆ. ಮುಂದಿಂದ ಯಾವುದು ಕೃತಿ, ಕೃತಿಯ ಮಾಡಿಬಿಟ್ರೆ ನಿಷ್ಠೆ ಬರುತ್ತೆ. ನಿಷ್ಠೆ ಇದ್ದರೆ ಶ್ರದ್ಧೆ ಬರುತ್ತೆ, ಶ್ರದ್ಧೆ ಇದ್ದರೆ ಮನನ ಬರುತ್ತೆ, ಮನನ ಆದರೆ ವಿಜ್ಞಾನ ಆಗುತ್ತೆ, ವಿಜ್ಞಾನ ಆದರೆ ಸತ್ಯ ಗೊತ್ತಾಗತ್ತೆ. ಹಾಗಾದ್ರೆ ಕೃತಿಯನ್ನ ತಿಳ್ಕೊಳ್ತೀನಿ, ಕೃತಿಯನ್ನು ಹೇಳಿ ಹಾಗೆ ಅಂದ. ಮಾಡಬೇಕಾದ್ರೆ ಮನುಷ್ಯನಿಗೆ ಖುಷಿ ಇರಬೇಕು, ಗೊತ್ತಾ? ಇಲ್ಲಿ ಮಾಡೋಕ್ಕಾಗಲ್ಲ. ಹಾಗೆ ಯದಾ ವಿ ಸುಖಂ ಲಭತೆ ಅಥ ಕರೋತಿ, ಯದಾ ವೈ ಸುಖಂ ಲಭತೆ ಅಥ ಕರೋತಿ, ನಾ ಸುಖಂ ಲಬ್ಧ್ವಾ ಕರೋತಿ, ನಾ ಸುಖಂ ಲಬ್ಧ್ವಾ ಕರೋತಿ, ಸುಖಮೇವ ಲಬ್ಧ್ವಾ ಕರೋತಿ, ಸುಖಮೇವ ಲಬ್ಧ್ವಾ ಕರೋತಿ, ಸುಖಂ ತೇವ ವಿಜಿಜ್ಞಾಸಿತವ್ಯಮಿತಿ, ಸುಖಂ ತ್ವೇವ ವಿಜಿಜ್ಞಾಸಿತವ್ಯಮಿತಿ, ಸುಖಂ ಭಗವೋ ವಿಜಿಜ್ಞಾಸ ಇತಿ, ಸುಖಂ ಭಗವೋ ವಿಜಿಜ್ಞಾಸ ಇತಿ. ಯದಾ ವೈ ಸುಖಂ ಲಭತೆ ಅಥ ಕರೋತಿ, ನಾ ಸುಖಂ ಲಬ್ಧ್ವಾ ಕರೋತಿ, ಸುಖಮೇವ ಲಬ್ಧ್ವಾ ಕರೋತಿ, ಸುಖಂ ತ್ವೇವ ವಿಜಿಜ್ಞಾಸಿತವ್ಯಮಿತಿ, ಸುಖಂ ಭಗವೋ ವಿಜಿಜ್ಞಾಸ ಇತಿ. ಯದಾ ವೈ ಸುಖಂ ಲಭತೆ ಅಥ ಕರೋತಿ, ನ ಅಸುಖಂ ಲಬ್ಧ್ವಾ ಕರೋತಿ, ಸುಖಂ ಏವ ಲಬ್ಧ್ವಾ ಕರೋತಿ, ಸುಖಂ ತು ಏವ ವಿಜಿಜ್ಞಾಸಿತವ್ಯಂ ಇತಿ, ಸುಖಂ ಭಗವಃ ವಿಜಿಜ್ಞಾಸೆ ಇತಿ. ಯಾವಾಗ ಮಾಡ್ತಾ ಭಜನೆ ಮಾಡ್ತಾ ಖುಷಿ ಆಗುತ್ತೋ, ಸ್ತೋತ್ರ ಜಪ ಮಾಡೋಕೆ ಖುಷಿ ಆಗುತ್ತೋ, ಇನ್ನೂ ಮಾಡೋಣ ಅನ್ಸುತ್ತೆ. ಯಾವಾಗ ಈ ಬೆಟ್ಟ ಹತ್ತು ಬೇರೆ ಹೋಗು ಅಂದ್ರೆ ಅಯ್ಯೋ ಸುಸ್ತಾಗತ್ತಪ್ಪ, ಕಷ್ಟ ಆಗತ್ತಪ್ಪ ಅಂತ ಬಿಟ್ರೆ ನಾನು ಹತ್ತಲ್ಲ, ನಾನು ಅದೇ ಸ್ಥಾನ ಇರಲಿ ಮೇಲೆ, ಯಾರಲ್ಲೂ ಇರಲಿ, ನಾನು ಬರಲಪ್ಪ, ನಂಗೆ ಆಗಲ್ಲಪ್ಪ. ಸುಖ ಇಲ್ಲ ಅಂತ ಅಂದ್ಕೊಂಡ್ರೆ ಆ ಮಾಡೋ ಕೆಲಸದಲ್ಲಿ ಅದು ತೊಡಗೋಲ್ಲ. ಮಾಡೋ ಕೆಲಸ ಸುಖ ಇದೆ, ಖುಷಿ ಇದೆ ಅಂದ್ರೆ ಮಾಡ್ತಾನೆ. ಖುಷಿ ಆಗಬೇಕು, ಸುಖ ಸಿಗಬೇಕು, ಸಂತೋಷ ಆಗಬೇಕು, ಒಂದು ಹಿತ ಆಗಬೇಕು. ಆ ಹಿತ, ಸುಖ, ಸಂತೋಷ ಇಲ್ಲದೆ ಹೋದ್ರೆ ಯಾವುದನ್ನು ಮನುಷ್ಯ ಮಾಡಕ್ ಹೋಗೋದಿಲ್ಲ. ಸುಖವನ್ನು ಪಡೆದೇ ಮಾಡುತ್ತಾನೆ, ಸುಖವನ್ನೇ ತಿಳ್ಕೊಬೇಕಣಯ್ಯ ಅಂತಂದ್ರು. ಹೇಳಿಮ್ಮ. ಕೃತಿ ಅಂದ್ರೆ ಇಲ್ಲಿ ಪೂಜೆಗೆ ಸಂಬಂಧಪಟ್ಟಿರೋದು ಅಂತಾನೆ. ದೇವರಿಗೆ ಅದ ಪ್ರಾಕ್ಟಿಕಲ್ ಇಂಪ್ಲಿಮೆಂಟ್ ಮಾಡೋದು ಹೇಳ್ದಲ್ಲ, ತೊಡಗೋದು. ದೇವರಿಗೆ ಸಂಬಂಧಪಟ್ಟಿರೋದು ಮಾತ್ರ, ಮಿಕ್ಕಿರೋ ಕರ್ಮ ಅಲ್ಲ, ದೇವರದ್ದು ಸಂಬಂಧ. ಇದು ಅಧ್ಯಾತ್ಮದ ಪ್ರಕರಣವಾದ್ರಿಂದ ಈ ಆತ್ಮಜ್ಞಾನಕ್ಕೆ ಬೇಕಾದ ಕೃತಿ, ಈ ತತ್ವಜ್ಞಾನಕ್ಕೆ ಅನುಕೂಲವಾದ ಕೃತಿ ಇರಬೇಕು. ಆ ನಡವಳಿಕೆ, ಆ ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಇಂಪ್ಲಿಮೆಂಟು, ಚಿತ್ತ ಸಂಯಮ, ಇಂದ್ರಿಯ ಸಂಯಮ, ಚಿತ್ತೈಕಾಗ್ರತೆ ಇವನ್ನು ಮಾಡಿಕೊಂಡು ಇದ್ರಲ್ಲಿ ತೊಡಗಬೇಕು. ಸುಮ್ಮನೆ ಏನು ಆಫೀಸ್ ಕೆಲಸ ಮಾಡಿದೆ, ಇನ್ಯಾವುದೋ ಗದ್ದೆ ಕೆಲಸ ಮಾಡಿದೆ ಅದೆಲ್ಲ ಒಪ್ಪಲ್ಲ. ಅದು ಅಲ್ಲಿಗೆ ಪ್ರಯೋಜನ ಆಗುತ್ತೆ. ಈ ಪ್ರಯೋಜನ ಆಗಬೇಕು ಅಂದ್ರೆ ಇದಿರ್ತಕ್ಕಂಥ ಕೃತಿ ಮಾಡಬೇಕು. ಅದಕ್ಕೆ ಬೇರೆ 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 ಕೃತಿ ಇದೆ. ದುಡ್ಡಿಗೆ ಬೇರೆ ಕೃತಿ ಇದೆ, ಬೇರೆ ಭೋಗಕ್ಕೆ ಬೇರೆ ಕೃತಿ ಇದೆ, ಬೇರೆ ಕೀರ್ತಿಗೆ ಬೇರೆ ಇದಕ್ಕೆ. ಇಲ್ಲಿ ಆತ್ಮಜ್ಞಾನಕ್ಕೆ ಈ ತಕ್ಕಂಥ ಕೃತಿ ಇಟ್ಕೋಬೇಕು. ಈ ಕೃತಿಯನ್ನು ಇಟ್ಕೊಂಡ್ರೆ ಆತ್ಮಜ್ಞಾನ ಯೋಗ್ಯತೆ ಬರುತ್ತೆ. ಅದು ಕೃತಿ ತೊಡಗಕ್ಕೆ ಆಗೋದಿಲ್ವಲ್ಲ. ಅದು ಸುಖ ಇದೆ ಅಂತಂದ್ರೆ ತೊಡಗ್ತೀಯ ಕಣಯ್ಯ. ಈ ಸುಖವನ್ನು ಕಾಣದೆ ಹೋದ್ರೆ ತೊಡಗೋದಿಲ್ಲ. ನೀನು ಸುಖದ ಒಂದು ಇದಿದ್ರೆ, ಅವನ ಅನುಭವ ಆಗ್ತಿದ್ದೆ, ಸಂತೋಷ ಆಗ್ತಿದ್ದೆ, ಅಮಾಣ ಅನ್ಸುತ್ತೆ. ಸುಖವನ್ನು ತಿಳ್ಕೊಬೇಕಣಯ್ಯ. ಸುಖ ಯಾವುದು ಅಂತ ತಿಳ್ಕೊಂಡ್ರೆ, ಸುಖದ ಸ್ವಲ್ಪ ಗೊತ್ತಾದ್ರೆ ಅವಾಗ ನೀವು ಅದಕ್ಕೆ ಕೃತಿ ಮಾಡ್ತೀಯ. ಕೃತಿ ಮಾಡಿದ್ರೆ ನಿಷ್ಠೆ ಬರುತ್ತೆ, ಶ್ರದ್ಧೆ ಬರುತ್ತೆ, ಮನನ ಬರುತ್ತೆ, ವಿಜ್ಞಾನ ಬರುತ್ತೆ, ಸತ್ಯಜ್ಞಾನ ಆಗತ್ತೆ ಕಣಯ್ಯ. ಅದನ್ನ ಸುಖವನ್ನು ವಿಚಾರ ಮಾಡು, ಸುಖ ಯಾವ್ದು ತಿಳ್ಕೊ, ಆಮೇಲೆ ಕೃತಿ ಬರುತ್ತೆ ಅಂದ್ರು. ಆಯ್ತು, ಸುಖವನ್ನೇ ವಿಚಾರ ಮಾಡ್ತೀನಿ, ತಿಳಿಸ್ಕೊಡಿ, ಸುಖ ಯಾವುದು ಹೇಳಿ ಸ್ವಾಮಿ ಅಂತಂದ. ಸಾಪಿ ಕೃತಿ ಯದಾ ಸುಖಂ ಲಭತೆ, ಸಾಪಿ ಕೃತಿ ಯದಾ ಸುಖಂ ಲಭತೆ. ಆ ಕೃತಿ ಅನ್ನೋದು ಕೂಡ ಯಾವಾಗ ಸುಖವನ್ನ ಪಡೆಯುತ್ತಾನೋ ಆಗ ಕೃತಿಗೆ ಆ ತೊಡಗೋದಕ್ಕೆ, ಆ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕ್ಕೆ ತಾನು ಸಿದ್ಧನಾಗ್ತಾನೆ, ರೆಡಿ ಆಗ್ತಾನೆ. ಸುಖಂ ನಿರತಿಶಯಂ ವಕ್ಷ್ಯಮಾಣಂ ಲಬ್ಧವ್ಯಂ ಮಯಾ ಇತಿ. ಸುಖಂ ನಿರತಿಶಯಂ ವಕ್ಷ್ಯಮಾಣಂ ಲಬ್ಧವ್ಯಂ ಮಯಾ ಇತಿ. ಮನ್ಯತೆ ತದಾ ಭವತಿ ಇತ್ಯರ್ಥಃ. ಮನ್ಯತೆ ತದಾ ಭವತಿ ಇತ್ಯರ್ಥಃ. ಸುಖ ಕಾಫಿ ಕುಡಿದಾಗ ಏನೋ ಹಿತ, ಆ ಸುಖ ಅಲ್ಲ. ಟೀ ಕುಡಿದಾಗ, ಕಾಫಿ ಕುಡಿದಾಗ ಏನೋ ಒಂದ ಅದು ಹೇಳ್ತಾರೆ. ನಿರತಿಶಯಂ ವಕ್ಷ್ಯಮಾಣಂ ಸುಖಂ, ಮಿಗಿಲಿಲ್ಲದಷ್ಟು ಹೆಚ್ಚಿನದಾದ ಆನಂದ,
ಆ ಸುಖ ಅದು ನನ್ನನ್ನು ನಾನು ಪಡ್ಕೋಬೇಕು, ಅದು ನನ್ನ ಜೀವನದ ಪರಮಧ್ಯೇಯ, ಅದು ನನ್ನ ಜೀವನದ ಸಾರ್ಥಕ್ಯತೆ, ಅದನ್ನು ಪಡ್ಕೊಳ್ಳೇಬೇಕು ಅನ್ನುವಂತಹ ಒಂದು ಇದು ತಹತಹತೆ ಯಾವಾಗ ಬರುತ್ತೋ ಆವಾಗ ಕೃತಿ ಮಾಡಕ್ಕೆ ಹೋಗ್ತಾನೆ. ಸುಖವನ್ನ ಇದರಲ್ಲಿದೆ ಗೊತ್ತಾಗ್ಬಿಟ್ರೆ ಆ ಸುಖಕ್ಕಾಗಿ ಎಷ್ಟೇ ಕಷ್ಟ ಆದ ಪರವಾಗಿಲ್ಲ, ನಾನು ಅದನ್ನು ಪಡ್ಕೊಳ್ಳೋಕ್ಕೆ ಶ್ರಮ ಪಡ್ತೀನಿ ತೊಡಗ್ತಾನೆ. ನಿರತಿಶಯವಾದ ಮುಂದೆ ಹೇಳುವವರಾಗಿರುವ ಸುಖವನ್ನ ಯಾವಾಗ ನಾನು ಪಡಿಬೇಕು ಯಾವಾಗ ಅಂದ್ಕೊಳ್ತಾನೋ ಆವಾಗ ಸುಖ ಕೃತಿಗೆ ಬರ್ತಾನೆ. ಯಥಾ ದೃಷ್ಟಫಲ ಸುಖ ಕೃತಿ ಯಥಾ ದೃಷ್ಟಫಲ ಸುಖ ಕೃತಿ ತಥ ಇಹಾಪಿ ನ ಸುಖಂ ಲಬ್ಧ್ವಾ ಕರೋತಿ. ಇಲ್ಲೇ ಸಿಗುವಂತ ಸುಖ ಇದೆಯಲ್ಲ, ಇಲ್ಲಿಯೇ ಒಂದು ಕೀರ್ತಿ ಸಿಗೋದು, ಹಣ ಸಿಗೋದು, ಆ ದೃಷ್ಟಫಲ ಸುಖವೂ ಕೂಡ ಅದಿಲ್ಲ ಅಂತ ಆದ್ರೆ ಸುಮ್ಮನೆ ಬಾವಿ ನೀರೆಲ್ಲ ಸೇರ್ಕೊಂಡು ತಗೊಂಡೋಗಿ ಹೊಳೆಗೆ ಹಾಕೋ, ಅಥವಾ ಹೊಳೆ ನೀರು ಬಾವಿಗೆ ಹಾಕು ಅಂದ್ರೆ ಆ ಸುಖ ಇಲ್ಲ ಅಂದ್ರೆ ಅದನ್ನು ಕೆಲಸ ಮಾಡಲ್ಲ. ಯಾಕೆ ಮಾಡ್ಬೇಕು ಅದನ್ನ? ಸುಮ್ಮನೆ ಇದೆಲ್ಲ ಏನೇನೋ ಮಾಡು ಇದಾಗಿದೆ ಅಂತೇಳಿ ಏನೇನ್ನೇ ಮಾಡು ಸುಖ ಸಿಗತ್ತೆ ಅಂದ್ರೆ ಮಾಡ್ತಾನೆ ಹೊರತು ಕ್ರಿಯೆ ಇದೆ ಅಂತೇಳಿ ಕ್ರಿಯೆ ಮಾಡಕ್ ಹೋಗಲ್ಲ. ಕ್ರಿಯೆ ತುಂಬಾ ಇದೆ, ಕೆಲಸ ತುಂಬಾ ಇದೆ, ಕೆಲಸ ಇರೋದೆಲ್ಲ ಮಾಡಕ್ ಹೋಗಲ್ಲ. ನಂಗೆ ಸುಖ ಸಿಗುವಂಥದ್ದಾದ್ರೆ ಮಾಡ್ತೀನಿ ಅಂತ ಅಂದ್ಕೋತಾನೆ. ದೃಷ್ಟ ಫಲದಲ್ಲೂ ಲೋಕದಲ್ಲೂ ಇದು ಕಂಡಿದೆ. ಯಾಪಿ ಅಸುಖಂ, ಸುಖವಿಲ್ಲದೆ ಏನನ್ನು ಮಾಡೋದಿಲ್ಲ. ಭವಿಷ್ಯದ ಫಲಂ ಲಬ್ಧ ಇತ್ಯುಚ್ಯತೆ. ಭವಿಷ್ಯದ ಫಲಂ ಲಬ್ಧ ಇತ್ಯುಚ್ಯತೆ. ಮುಂದೆ ಫಲವಾಗತ್ತೆ ಅಂತ ಅಂದ್ಕೊಂಡಾದ್ರೂ ಮಾಡ್ತಾನೆ. ಹೀಗೆ ಮಾಡಿದ್ರೆ ನಂಗೆ ಮುಂದೆ ಅನುಕೂಲವಾಗತ್ತೆ, ಮುಂದೇನೋ ಸುಖ ಸಿಗತ್ತೆ, ಮುಂದೇನೋ ನಂಗೆ ಕೀರ್ತಿನೋ ಐಶ್ವರ್ಯವೋ ಸುಖವೋ ಪುಣ್ಯವೋ ಏನೋ ಬರುತ್ತೆ ಅಂತಂದ್ರೆ ಅವಾಗ ಮಾಡ್ತಾನೆ. ಅದೇನೂ ಇಲ್ಲ, ಐಶ್ವರ್ಯವೂ ಇಲ್ಲ, ಪುಣ್ಯವೂ ಇಲ್ಲ, ಸುಖವೂ ಇಲ್ಲ, ಲಾಭವೂ ಇಲ್ಲ ಅಂದ್ರೆ ಮಾಡಕ್ಕೆ ಕೆಲಸ ಇಲ್ಲ. ಯಾಕೆ ಮಾಡ್ತಾರೆ? ಮಾಡೋದಿಲ್ಲ ಅಂತಾನೆ. ತದುದ್ದೇಶ ಪ್ರವೃತ್ತಿಪತ್ತೇ, ತದುದ್ದೇಶ ಪ್ರವೃತ್ತಿಪತ್ತೇ, ಅದನ್ನು ಉದ್ದೇಶಿಸಿ ಅಂದ್ರೆ ಮುಂದಾಗುವ ಸುಖ ಐಶ್ವರ್ಯ ಆನಂದ ಪುರುಷಾರ್ಥ ಏನೋ ಒಂದು ಉದ್ದೇಶ ಮಾಡಿಕೊಂಡು ಆಮೇಲೆ ಕೃತಿ ಮಾಡ್ಕೊಳ್ತಾನೆ. ಏನು ಮುಂದೆ ಒಂದು ಗುರಿ ಇಲ್ದೇನೆಯೇ, ಯಾವ ಒಂದು ಲಾಭವೂ ಇಲ್ದೇನೆಯೇ ಯಾವೊಬ್ಬರು ಇದನ್ನೂ ಮಾಡೋಲ್ಲ. ಆ ಪ್ರಯೋಜನ ಮನುದ್ದಿಶ್ಯ ನಮಂದೋಪಿ ಪ್ರವರ್ತತೆ. ಪ್ರಯೋಜನವಿಲ್ಲದೆ ಹೋದ್ರೆ ದಡ್ಡನು ಕೂಡ ಏನನ್ನೂ ಮಾಡಲ್ಲ. ಏನೇ ಮಾಡಬೇಕಾದ್ರೂ ಏನೇ ಪ್ರಯೋಜನ ಇರಲೇಬೇಕು. ಆದ್ರಿಂದ ಸುಖವನ್ನು ಇಟ್ಕೊಂಡೇ ಮಾಡ್ತಾನೆ. 9 ಗಂಟೆ ಆಯ್ತು. ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರೋತ್. ನಿರಾಕರಣಮಸ್ತು. ಒಳ್ಳೆಯದಾಗಲಿ ಜಿ, ಒಳ್ಳೆಯದಾಗಲಿ. ತದಾತ್ಮನೆ ನರತೇಯ ಉಪನಿಷತ್ಸು ಧರ್ಮಾಃ ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ.